ಮನೆ ಕಟ್ಟಿಸ್ತಾ ಇದ್ದೀನಿ ಈ ಥರದ್ದು ಯೂಸ್ ಮಾಡೋಣ ಅಂತ ನನಗೆ ಫೀಲ್ ಬಂದ್ಬಿಡ್ತು. ಈಗೆಲ್ಲ ಡ್ರೆಸ್ಸಿಂಗಲ್ಲೂ ಅಷ್ಟೇ ಅನಾರ್ಕಲಿ ಪ್ರಿಂಟ್ಸು, ಅಜ್ರತ್ ಪ್ರಿಂಟ್ಸು ಅದೆಲ್ಲ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈಗ ಕಾಟನಲ್ಲಿ. ಸೇಮ್ ವೇ ಟೈಲ್ಸಲ್ಲಿ ಕೂಡ ಹಳೆ ಕಾಲದಲ್ಲಿ ಇದನ್ನೆಲ್ಲ ಮೈಸೂರು ಪ್ಯಾಲೇಸಲ್ಲಿ ಯೂಸ್ ಮಾಡಿದ್ದಾರೆ. ರೀಸನ್ ಬೀಯಿಂಗ್ ನೀವು ಅದನ್ ಗುಡಿ ಸ್ಯಾಂಡನ್ನು ಯೂಸ್ ಮಾಡ್ತೀರಾ, ಎಲ್ಲರೂ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಎಂ ಸ್ಯಾಂಡ್. ಮಾಮೂಲಿ ಎಲ್ಲರೂ ಯೂಸ್ ಮಾಡೋದು ಗ್ಲಾಸ್ ಪ್ಲೇಟ್. ಓಹೋ, ಇಷ್ಟೊಂದು ಡಿಫರೆನ್ಸ್ ಇದೆ. ಎಷ್ಟು ಡಿಫರೆನ್ಸ್ ಇದೆ? ಆತಂಗುಡಿ ಟೈಲ್ಸ್ ಲೈಫ್ ಬಂದು ಮಿನಿಮಮ್ 2 to 3 ಜನರೇಷನ್ಸ್ ಬರುತ್ತೆ. ರಿಜೆಕ್ಟೆಡ್ ಪೀಸನ್ನೆಲ್ಲ ಹಂಗೆ ಸೈಡಲ್ಲಿ ಎತ್ತಿಟ್ಟು ಕರೆಕ್ಟಾಗಿರೋ ಪೀಸನ್ನು ಮಾತ್ರ ಫಿಲ್ ಮಾಡ್ತಾರೆ. ಸೊ ಯಾವುದೇ ಬಾಕ್ಸ್ ನಿಮಗೆ ಬರ್ತಾ ಇದ್ರು ಅದರಲ್ಲಿ ನಿಮಗೆ ರಿಜೆಕ್ಟೆಡ್ ಪೀಸ್ ಇರೋದಿಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ 200 years old is this legacy of this product. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿ ಬ್ಲಾಗರ್ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ನಾನು ನಿಮಗೆ ಈ ಟೈಲ್ಸ್ನ ಯೂಸ್ ಮಾಡಿದ್ರೆ ಯಾವ ಥರ ನಿಮ್ಮ ಮನೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಮರಿದಿರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ಆ್ಯಂಡ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಕನ್ಸ್ಟ್ರಕ್ಷನ್ ಮಾಡಿಸ್ತಿದ್ದಾರೆ ಅಥವಾ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ ಅವ್ರ ಜೊತೆ ಈ ವಿಡಿಯೋನ ಮರಿದಿರ ಶೇರ್ ಮಾಡಿ. ಬಿಕಾಸ್ ಒಂದು ಮನೆನ ಕಟ್ಟಿಸ್ತಾ ಇದ್ರೆ ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಫೈನಲಿ ಏನು ಎಕ್ಸಿಕ್ಯೂಟ್ ಮಾಡ್ತೀವೋ ನಮಗೆ ಗೊತ್ತಿರೋದಿಲ್ಲ. ಸೊ ಅಂಥ ಟೈಮಲ್ಲಿ ಈ ಥರ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮ್ಮನ್ನ ಲೈಫಲ್ಲಿ ಕೂಡ ನೆನೆಸ್ಕೊತಾರೆ. ಆ್ಯಂಡ್ ನಾನಂತೂ ಒಂದು ಯೂಸ್ಫುಲ್ ಇವತ್ತು ಪ್ರಾಡಕ್ಟ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಕನ್ಸ್ಟ್ರಕ್ಷನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರೋದಿಲ್ಲ. ಸೊ ನಿಮಗೆ ಈ ವಿಡಿಯೋ ನೋಡಿದ್ರೆ ಮನೆ ಕಟ್ಟಿಸೋರು ಮಾತ್ರ ಅಲ್ಲ, ಕಟ್ಟಿಸ್ದೇ ಇರೋರ್ಗೂ ಕೂಡ ನಿಮ್ಗೇನೋ ಒಂದು ನಾಲೆಜ್ ಗೇನ್ ಆಗುತ್ತೆ. ಸೊ ಏನು ಗೇನ್ ಆಯಿತು, ಏನು ಅರ್ಥ ಆಯಿತು, ನಾವು ಡೀಟೇಲ್ಸ್ ಕೊಟ್ಟಿದ್ದೆಲ್ಲ ನಿಮ್ಗೇನಾದರೂ ಅದರಲ್ಲಿ ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ಮರಿದಿರ ಒಂದು ಕಮೆಂಟ್ ಮಾಡಿ ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸಿ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಸೊ ಮರಿದಿರ ಪೇಜ್ ಫಾಲೋ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿ ಬ್ಲಾಗರ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಒಂದು ಇಂಪಾರ್ಟೆಂಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಏನು ಅಂತ ಅಂದರೆ ಅತನ್ ಗುಡಿ ಹ್ಯಾಂಡ್ ಕ್ರಾಫ್ಟೆಡ್ ಟೈಲ್ಸ್ ಬಗ್ಗೆ. ಸೊ ತುಂಬ ಜನಕ್ಕೆ ಅದು ತಗೊಬೇಕು ಅಂತ ಇರುತ್ತೆ, ತಗೊಬೇಕು ಅಂತ ಇದ್ರೆ ಬ್ಯಾಂಗ್ಳೂರಲ್ಲಿ ಎಲ್ಲಿ ಸಿಗುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಹಾಯ್, ವೆಲ್ಕಮ್ ಟು ದ ಚಾನಲ್. ಥ್ಯಾಂಕ್ ಯು. ಸ್ಟೋರ್ ನೇಮ್ ಏನಿದೆ ಮತ್ತೆ ಲೊಕೇಶನ್ ಎಲ್ಲಿ ಬರುತ್ತೆ? ನಮಸ್ಕಾರ. ಸ್ಟೋರ್ ಬಂದು ಹ್ಯಾಂಡಿ ಟೈಲ್ ಸ್ಟುಡಿಯೋ. ನಮ್ಮ ಕಂಪನಿ ಹೆಸರು ಬಂದು ಬ್ಯೂರಿ ಡಿಸೈನ್ಸ್ ಪ್ರೈವೇಟ್ ಲಿಮಿಟೆಡ್. ಇದು ನಾವಿರೋದು ಒಂದು ಹೊರಮಾವಲ್ಲಿ ತಿಮ್ಮಾರೆಡ್ಡಿ ಲೇಔಟ್ 3ನೇ ಕ್ರಾಸ್ ಅಲ್ಲಿ ಇದ್ವಿ. ಓಕೆ, ಸೊ ಇದು ಎಕ್ಸಾಕ್ಟ್ ಅಡ್ರೆಸ್ ಡೀಟೇಲ್ಸ್. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಬಿಡಿ ಸರ್. ನಿಮ್ಮ ಹೆಸರು ಮತ್ತೆ ನೀವು ಹೇಗೆ ಬ್ಯಾಂಗ್ಳೂರಲ್ಲಿ ಬಂದು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿರೋದು? ನನ್ನ ಹೆಸರು ಸುಂದರ್ ಚಂದ್ರಶೇಖರನ್ ಅಂತ. ನಾವು ಈ ಬಿಸ್ನೆಸ್ ಬ್ಯೂಟಿ ಡಿಸೈನ್ ಶುರು ಮಾಡಿ 5 ವರ್ಷ ಆಯಿತು. 5 ಇಯರ್ಸ್ ಮೇ 2020 ಶುರು ಮಾಡಿದೀವಿ ನಾವು. ಓಕೆ, ಸ್ಪ್ಯಾನಿಷ್ ಟೈಲ್ಸ್ ಇಂಪೋರ್ಟ್ ಮಾಡಿ ಸೌತ್ ಇಂಡಿಯಾ ಫುಲ್ ಡೀಲರ್ಸ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಅದೇ ನಮ್ಮ ಮೈನ್ ಬಿಸ್ನೆಸ್. ಹಂಗೆ ಶುರು ಮಾಡಿದೀವಿ. 2021 ನಲ್ಲಿ ಇದು ಆತಂಗುಡಿ ಟೈಲ್ಸ್ ಶುರು ಮಾಡಿದೀವಿ. ಯಾಕಂದ್ರೆ ನಮ್ಮ ನೇಟಿವ್ ಹಂಗೆ ಆತಂಗುಡಿಗೆ ಹತ್ರನೇ ಇರೋದು. ನಾವು ತಮಿಳ್ನಾಡು ತಂಜಾವೂರಿಂದ ನನ್ನ ನೇಟಿವ್. ಓಕೆ, ನಮ್ಮ ಊರಿಂದ ಆತಂಗುಡಿ ಅಪ್ರಾಕ್ಸಿಮೇಟ್ಲಿ ಒಂದು 70-80 ಕಿಲೋಮೀಟರ್ಸ್ ಇದೆ. ನಮ್ಗಲ್ಲಿ ಇರೋದು ಎಲ್ಲ ಪರಿಚಯ ಇದೆ. ಮತ್ತೆ ನಮ್ಮ ತಂದೆ ಇದೇ ಟೈಲ್ಸ್ ಇಂಡಸ್ಟ್ರಿ 30 ವರ್ಷ ಬಿಸ್ನೆಸ್ ಇದ್ದಾರೆ. ಓಕೆ, ದೊಡ್ಡ ಕಂಪನಿಲಿ ಕೆಲಸ ಮಾಡಿದ್ರು. ಓಕೆ, ಲಾಸ್ಟ್ ಹಿ ರಿಟೈರ್ಡ್ ಆಸ್ ವೈಸ್ ಪ್ರೆಸಿಡೆಂಟ್ ಆಫ್ ಬಿಗ್ ಕಂಪನಿ ಇಂಟು ಟೈಲ್ಸ್. ಸೊ ಅದೇ ಕಾರಣ ನಾ ಈ ಬಿಸ್ನೆಸ್ ಬರೋದಕ್ಕೆ. ಓಕೆ, ಸೊ ಈ ತರ ಪ್ಯಾಷನೇಟ್ ಇರೋರು ಬಿಸ್ನೆಸ್ ಬಂದ್ ಮಾಡಿದ್ರೆ ನೀವು ಜಸ್ಟ್ ದುಡ್ಡುಗೋಸ್ಕರ ಮಾಡ್ತಾ ಇರಲ್ಲ, ಕೆಲಸದ ಮೇಲೆ ಪ್ಯಾಷನ್ಗೋಸ್ಕರ ಮಾಡ್ತಾ ಇರ್ತಾರೆ. ಅಂಡ್ ಫಸ್ಟ್ ವಿಡಿಯೋ ಸ್ಟಾರ್ಟಿಂಗ್ ನಿಮ್ಗೊಂದು ಹೇಳ್ಬಿಡ್ತೀನಿ. ಸೊ ಯಾರೆಲ್ಲ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಮತ್ತೆ ಮನೆ ಕಟ್ಟಬೇಕು ಮಾರಬೇಕು ಅದರಲ್ಲಿ ನೀವು ದುಡ್ಡು ಮಾಡಬೇಕು ಅಂತ ನೋಡ್ತಾ ಇದ್ರೆ ನಿಮ್ಗಂತೂ ಖಂಡಿತ ಈ ವಿಡಿಯೋ ಅಲ್ಲ. ಮನೆ ಕಟ್ಟೋದಕ್ಕೆ ಯಾರಿಗೂ ತುಂಬಾ ಆಸೆ ಇದ್ದು ಪ್ರೀಮಿಯಂ ಕ್ವಾಲಿಟಿ ವಸ್ತುಗಳನ್ನ ಯೂಸ್ ಮಾಡಿ ಲೈಫ್ ಟೈಮ್ ಅದನ್ನ ಕ್ಯಾರಿ ಮಾಡಬೇಕು ಅಂತ ಇದ್ದೀರಾ ಅವ್ರಿಗೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಲ್ವಾ ಸರ್? ಸೊ ಖಂಡಿತ ಅದನ್ನ ಕ್ಲಾರಿಟಿ ಕೊಡ್ತಾ ಇದೀವಿ. ಅಂಡ್ ಒನ್ ಮೋರ್ ಥಿಂಗ್ ನಿಮ್ಗೆ ಹೇಳಬೇಕು ಅಂದ್ರೆ ಮನೆ ಕಟ್ಟೋದಕ್ಕೆ ಟೈಲ್ಸ್ ಮಾರ್ಬಲ್ಸ್ ಎಲ್ಲ ಕಡೆ ನೀವು ಸರ್ಚ್ ಮಾಡ್ತೀರಾ. ಬಟ್ ಇಲ್ಲಿ ನಿಮ್ಗೆ ಪ್ಯೂರ್ ಹ್ಯಾಂಡ್ ಕ್ರಾಫ್ಟೆಡ್ ಅತನ್ ಗುಡಿ ಟೈಲ್ಸ್ ಸಿಗ್ತಾ ಇದೆ. ಅಂಡ್ ಯಾವುದೇ ಒಂದು ಟೈಲ್ಸ್ ನೋಡ್ತೀರಾ 1000 ಟೈಲ್ಸ್ ನೋಡಿದ್ರೆ ಅದರಲ್ಲಿ ಒಂದು ಟೈಲ್ಸ್ ಕೂಡ ಸಿಮಿಲರ್ ಇರೋದಿಲ್ಲ. ಕಂಪ್ಲೀಟ್ ಎಲ್ಲಾನು ಡಿಫ್ರೆಂಟ್ ಬರುತ್ತೆ. ಸೊ ಹೇಗ್ ಮಾಡ್ತಾರೆ ಅದೆಲ್ಲ ಸರ್ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಕ್ಲಿಯರ್ ಆಗಿ ಐಡಿಯಾ ಸಿಗುತ್ತೆ. ಸೊ ಈಗ ನಾನು ನಿಮ್ಗೆ 1 by 1 ಯಾವ್ಯಾವ ತರ ಟೈಲ್ಸ್ ಎಲ್ಲ ಸಿಗುತ್ತೆ ಅನ್ನೋದನ್ನ ಕೂಡ ತೋರಿಸ್ಕೊಡ್ತೀವಿ. ಸರ್ ಸ್ಟಾರ್ಟ್ ಮಾಡೋಣ. ನಮಸ್ಕಾರ. ನಾನು ಮನೆ ಕಟ್ತಾ ಇರೋದು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯಲ್ಲಿ. ನಾವು ಅತ್ತಂಗುಡಿ ಟೈಲ್ಸ್ ಹಾಕಬೇಕು ಅಂತ ಯೋಚನೆ ಮಾಡಿದ್ವಿ. ಇಲ್ಲಿ ಯಾರೂ ಹಾಕಿರಲಿಲ್ಲ. ಬಹುಶಃ ಉಡುಪಿ ಜಿಲ್ಲೆಯಲ್ಲಿ ಅತ್ತಂಗುಡಿ ಟೈಲ್ಸ್ ಹಾಕಿದವರು ಯಾರೂ ಇರಲಿಲ್ಲ. ಈ ಬಗ್ಗೆ ಯೋಚನೆ ಮಾಡಿದಾಗ ಇದು ಎಲ್ಲಿ ಸಿಗ್ತದೆ ಅಂತ ನಾವು ಎನ್ಕ್ವೈರಿ ಮಾಡಿ ಡ್ಯೂರಿ ಡಿಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇಲ್ಲಿಯ ವಿನೋದ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ತುಂಬ ನಮಗೆ ಎನ್ಕರೇಜ್ಮೆಂಟ್ ಕೊಟ್ಟರು. ಅತ್ತಂಗುಡಿಯಿಂದ ಅತ್ತಂಗುಡಿ ಟೈಲ್ಸನ್ನು ಉಡುಪಿಗೆ ಡೆಲಿವರಿ ಕೊಡಿಸಿದ್ರು. ಮಾತ್ರ ಅಲ್ಲ,
ಅತ್ತಂಗುಡಿಯಿಂದ ಎಕ್ಸ್ಪರ್ಟ್ ಲೇಬರ್ಸ್ 4 ಜನರನ್ನ ಕರೆಸಿ ಅದನ್ನು ಲೇ ಮಾಡಿಸಿದ್ರು. ಇಲ್ಲಿ ತುಂಬ ಚೆನ್ನಾಗಿ ಬಂತು. ಎಲ್ಲರೂ ಸಹ ಇದನ್ನು ನೋಡಿಕೊಂಡು ಎನ್ಕ್ವೈರಿ ಮಾಡ್ತಿದ್ದಾರೆ ನಾವು ಹಾಕಬೇಕು ಅಂತ. ಯಾಕಂದರೆ ಇಲ್ಲೆಲ್ಲ ಹೊಸ ನಮೂನೆ, ಇಡೀ ಉಡುಪಿ ಜಿಲ್ಲೆಯಲ್ಲಿ ಯಾರೂ ಸಹ ಹಾಕಿರಲಿಲ್ಲ. ಹಾಗಾಗಿ ನಮಗೂ ಭಾಳ ಸಂತೋಷ ಆಗಿದೆ. ಇದು ಸಹಾಯ ಮಾಡಿದಂಥ ವಿನೋದರಿಗೂ ಅಲ್ಲಿಯ ಲೇಬರ್ಸಿಗೂ ನಾವು ತುಂಬ ಕೃತಜ್ಞತೆಯನ್ನು ಹೇಳ್ತಿದ್ದೇನೆ. ಭಾಳ ಚೆನ್ನಾಗಿ ಬಂದಿದೆ. ಈ ಅತ್ತಂಗುಡಿ ಫೈಲ್ಸ್ ನಿಜವಾಗಿಯೂ ಹೊಸ ಮನೆ ಕೊಟ್ಟವರೆಲ್ಲ ಹಾಕ್ಬೋದು ಅಂತ ನನ್ನ ಅಭಿಪ್ರಾಯ. ಕಂಪ್ಲೀಟ್ಲಿ ಹ್ಯಾಂಡ್ಮೇಡ್ ಟೈಲ್ಸ್ ಇದು ತಮಿಳುನಾಡಲ್ಲಿ ಶಿವಗಂಗಾ ಡಿಸ್ಟ್ರಿಕ್ಟ್ ಅಲ್ಲಿ ಆತುಗುಣಿಯಿಂದ ಒಂದು ಚಿಕ್ಕ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ. ಇದು ಎಲ್ಲಿದೆ ಅಂತ ಮಧುರೆಯಿಂದ ಒಂದು 90-100 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಇದು ಪ್ರೈಮರಿಲಿ ಒಂದು 200 ಇಯರ್ಸ್ ಮುಂಚೆ 19th ಸೆಂಚುರಿಲಿ ಶುರು ಮಾಡಿದ್ರು. ಇದು ಆವಾಗ ಚೆಟ್ಟಿನಾಡಿ ಕಮ್ಯುನಿಟಿ ಚೆಟ್ಟಿಯಾಸ್ ಅವ್ರು ಬಂದು ಅವ್ರ ಮನೆ ಕಟ್ಟುವಾಗಲೇ ಬೆಸ್ಟ್ ಆಫ್ ದ ಬೆಸ್ಟ್ ಮೆಟೀರಿಯಲ್ ಯೂಸ್ ಮಾಡಿದ್ರು. ಓಕೆ, ಫಾರ್ ಎಕ್ಸಾಂಪಲ್ ಕಾರ್ಪೆಟ್ಸ್ ಫ್ರಮ್ ಪರ್ಷಿಯಾ, ಮಿರರ್ಸ್ ಫ್ರಮ್ ಬೆಲ್ಜಿಯಂ, ಆ ರೀತಿಯಲ್ಲಿ ಟೈಲ್ಸ್ ಬಂದು UK ಸ್ಪೇನಿಂದ ಆವಾಗ ತಗೊಂಡು ಬಂದರು. ಆಮೇಲೆ ಅವ್ರಿಗೆ ಗೊತ್ತಾಯಿತು ಲೋಕಲ್ ಸ್ಯಾಂಡ್ ಬಂದು ಒಂದು ಜಿಯೋಜೆನಿಕ್ ಸ್ಯಾಂಡ್, ಲೋಕಲ್ ಆರ್ಟಿಸನ್ಸ್ಗೂ ಆ ಸ್ಕಿಲ್ ಇದೆ ಅಂತ, ಹ್ಯಾಂಡ್ಮೇಡ್ ಟೈಲ್ಸ್. ಓಕೆ, ಆವಾಗ ಇದು ಶುರು ಮಾಡಿದೀವಿ. ಸೊ ಅಪ್ರಾಕ್ಸಿಮೇಟ್ಲಿ 200 years old is this legacy of this product. ಹೌದು. ಸೊ ಇದನ್ನ ಯೂಸ್ ಮಾಡೋದು ಹೇಗೆ ಸರ್? ಈಗ ನಾರ್ಮಲ್ ಆಗಿ ಹೇಗೆಲ್ಲ ಯೂಸ್ ಮಾಡ್ತೀವಿ ಅದೇ ತರ ಯೂಸ್ ಮಾಡೋದಾ ಅಥವಾ ಏನಾದರೂ ಡಿಫ್ರೆಂಟ್ ಪ್ರೋಸೆಸ್ ಇದೆಯಾ? ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಡಿಫರೆನ್ಸ್ ಇದೆ. ನಾರ್ಮಲ್ ಮೆಷಿನ್ ಮೇಡ್ ಟೈಲ್ಸ್, ಬಿಟರ್ ಫಿಟ್ ಟೈಲ್ಸ್ ಬಂದು 9 mm ಇರುತ್ತೆ. ಸ್ವಲ್ಪ ದೊಡ್ಡ ಟೈಲ್ಸ್ ಆಗಿದೆ ಅಂದ್ರೆ 10-11 mm ಇರುತ್ತೆ ಅಷ್ಟೇ. ಮತ್ತೆ ಈ ಟೈಲ್ಸ್ ಬಂದು 10 inch ಬೈ 10 inch ಮೆಷರ್ಮೆಂಟ್ ಇದೆ. ಥಿಕ್ನೆಸ್ ಬಂದು 18 mm. ಓ, ಅಂದ್ರೆ ಡಬಲ್ ಆಫ್ ಇಟ್ ಇರುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ಹೆಂಗಿದೆ ಕ್ವಾಲಿಟಿ ಅಂತ. ಇನ್ನೊಂದು, ಇದು ಕಂಪ್ಲೀಟ್ಲಿ ಈಕೋ ಫ್ರೆಂಡ್ಲಿ ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಸೊ ಇದು 18 mm ಅಲ್ಲಿ ಟಾಪ್ ಲೇಯರ್ ಬಂದು ಅಪ್ರಾಕ್ಸಿಮೇಟ್ಲಿ 4 to 5 mm ಬಂದು ನ್ಯಾಚುರಲ್ ಪಿಗ್ಮೆಂಟ್ಸ್ ಇರುತ್ತೆ, ಐನಾಕ್ಸೈಡ್ ಪಿಗ್ಮೆಂಟ್ಸ್ ಇರುತ್ತೆ. ಬಾಟಮ್ ಲೇಯರ್ ಒಂದು 14 mm ಬಂದು ಸಿಮೆಂಟ್ ಸ್ಯಾಂಡ್ ವಾಟರ್ ಇರುತ್ತೆ. ಓಕೆ. ಸೊ ಇಲ್ಲಿ ನೋಡಿ, ನೀವು ಗೊತ್ತಿದೆ, ಅರ್ಥ ಇದೆ ನಿಮ್ಗೂ. ನಾರ್ಮಲ್ ಬಿಟ್ವೀಟ್ ಅಲ್ಲಿ ಟಾಪ್ ಲೇಯರ್ ಡಿಸೈನ್ ಲೇಯರ್ ಬಂದು 1 or 2 ಮೈಕ್ರಾನ್ಸ್ ಇರುತ್ತೆ. ಇದರಲ್ಲಿ 4 to 5 mm ಇರುತ್ತೆ. ಇಲ್ಲಿ ನೋಡಿ, ಹೌದು, ಇದಕ್ಕೋಸ್ಕರನೇ ವರ್ಷ ಜಾಸ್ತಿ ಬರುತ್ತೆ ಇದು. ಹೌದು. ಲೈಫ್ ಆತಂಗುಡಿ ಟೈಲ್ಸ್ ಲೈಫ್ ಬಂದು ಮಿನಿಮಮ್ 2 to 3 generations ಬರುತ್ತೆ. 2-3 generations. ಸೊ ಒಂದು ಜನರೇಷನ್ 15 years ಅಪ್ರಾಕ್ಸಿಮೇಟ್ಲಿ ಇಡಬಹುದು. ಹೌದು, ಅಪ್ರಾಕ್ಸಿಮೇಟ್ಲಿ 30 to 45 years ಲೈಫ್ ಬರುತ್ತೆ, ಈಸಿಲಿ ಬರುತ್ತೆ. ಸೂಪರ್. ಸೊ ಅದಕ್ಕೆ ಇವಾಗ ಯಾತಕ್ಕೆ ಇದು ತುಂಬ ಚೆನ್ನಾಗಿ ನಿಮಗೆ ಲೈಫ್ ಬರುತ್ತೆ ಅಂದರೆ ದ ಕ್ವಾಲಿಟಿ ಆಫ್ ದ ಮೆಟೀರಿಯಲ್ ಇದು ಹೇಗೆ ಮಾಡಿದ್ದಾರೆ, ಅದೇ ಕಾರಣಕ್ಕೆ ಇಲ್ಲಿ ಅವರು ನಿಮಗೆ ಲೈವ್ ಎಕ್ಸಾಂಪಲ್ ಕೂಡ ಇಟ್ಟಿದ್ದಾರೆ. ಅಂಡ್ ಇಲ್ಲಿ ಸ್ಯಾಂಡ್ ಕೂಡ. ಸರ್, ಇದೇನು ಡಿಫ್ರೆನ್ಸಿಯೇಷನ್? ಇದು ಆತಂಗುಡಿ ಸ್ಯಾಂಡ್ ನಾವು ಮ್ಯಾನುಫ್ಯಾಕ್ಚರ್ ಮಾಡೋಕೆ ಗ್ಲಾಸ್ ಪ್ಲೇಟ್ ಯೂಸ್ ಮಾಡ್ತಾ ಇದೀವಿ. ಸಿ, ಇದು ನಾವು ಯೂಸ್ ಮಾಡೋದು ಗ್ಲಾಸ್ ಪ್ಲೇಟ್, ಇದು ಮಾಮೂಲಿ ಎಲ್ಲರೂ ಯೂಸ್ ಮಾಡೋದು ಗ್ಲಾಸ್ ಪ್ಲೇಟ್. ಓಹೋ, ಇಷ್ಟೊಂದು ಡಿಫರೆನ್ಸ್ ಇದೆ. ಎಷ್ಟು ಡಿಫರೆನ್ಸ್ ಇದೆ? ಓಕೆ, ಸೊ ಈ ಗ್ಲಾಸ್ ಪ್ಲೇಟ್ ಅಲ್ಲಿ ನಾವು ಬ್ರಾಸ್ ಮೋಲ್ಡ್ ಇಟ್ಬಿಟ್ಟು ಅದರಲ್ಲಿ ಪ್ಯಾಟರ್ನ್ ಅಲ್ಲಿ ಪಿಗ್ಮೆಂಟ್ ಯೂಸ್ ಮಾಡ್ತಾ ಇದೀವಿ. ಮತ್ತೆ ಈ ಪಿಗ್ಮೆಂಟ್ ಬಂದು ಬ್ರಾಂಡೆಡ್ ಕ್ವಾಲಿಟಿ, ಬ್ರಾಂಡೆಡ್ ಕಂಪನಿಯಿಂದ ತಗೊಳ್ತಾ ಇದೀವಿ. ಯಾಕೆಂದ್ರೆ ನಾರ್ಮಲ್ ಪಿಗ್ಮೆಂಟ್ ಕಾಟೇಜ್ ಇಂಡಸ್ಟ್ರಿಯಿಂದ ತಗೊಳ್ಳಿದೀರಂತ ಟಾಕ್ಸಿಸಿಟಿ ಇರುತ್ತೆ. ಓಕೆ, ಅದು ಬಂದು ವೀಸಿಂಗ್, ಆಸ್ಮಾ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಪ್ರಾಬ್ಲಮ್ ಬರುತ್ತೆ. ಹೌದು. ಇದು ಬ್ರಾಂಡೆಡ್ ಪಿಗ್ಮೆಂಟ್ಸ್ ಅಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಓಕೆ, ಇದು ನಾನ್ ಇನ್ಫ್ಲೇಮಬಲ್, ನಾನ್ ಅಸಾರ್ಡುವಸ್. ಇದು ಓಕೆ, ಇನ್ಸಾಲ್ಯುಬಲ್ ಇನ್ ವಾಟರ್. ಓಕೆ. ಸೊ ಇನ್ಸಾಲ್ಯುಬಲ್ ಅಡ್ವಾಂಟೇಜ್ ಏನಂದ್ರೆ ಕಲರ್ ಹೋಗೋದಿಲ್ಲ. ಹೌದು. ಓಕೆ, ಸೊ ಸಿ, ಇದು ಗಾರ್ಮೆಂಟ್, ಇದು ಆತಂಗುಡಿ ಟೈಲ್ಸ್ ಒಂದು ಗಾರ್ಮೆಂಟ್ ತರನೇ. ಒಂದು 200-300 rupees ಶರ್ಟ್ ತಗೋಬಹುದು, 2000-3000 rupees ಶರ್ಟ್ ತಗೋಬಹುದು. ಮತ್ತೆ ಫಿನಿಶ್, ಕಲರ್ ಹೆಂಗಿರುತ್ತೆ, ಲೈಫ್ ಹೆಂಗಿರುತ್ತೆ, ಫಿಟ್ಟಿಂಗ್ ಹೆಂಗಿರುತ್ತೆ, ಆ ಡಿಫ್ರೆನ್ಸ್ ಇದು. ಹೌದು. ಸೊ ನೀವು ನಾರ್ಮಲ್ ಟೈಲ್ಸ್ ತಗೊಳ್ಳಿ, ಇವ್ರ ಹತ್ರ ಬಂದು ಟೈಲ್ಸ್ ತಗೊಳ್ಳಿ, ಡಿಫ್ರೆನ್ಸ್ ಏನಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ನಿಮ್ಗೆ ಇಲ್ಲಿ 100 ರೂಪಾಯಿಗೂ ಬಟ್ಟೆ ಸಿಗುತ್ತೆ, 1000 ರೂಪಾಯಿಗೂ ಬಟ್ಟೆ ಸಿಗುತ್ತೆ, 10,000 ರೂಪಾಯಿಗೂ ಬಟ್ಟೆ ಸಿಗುತ್ತೆ. ಬಟ್ ನಿಮಗೆ ಡಿಫ್ರೆನ್ಸ್ ಏನು ಸಿಗ್ತಾ ಇದೆ ಅಂತ ನೀವು ತಿಳ್ಕೊಬೇಕು. ಇಲ್ಲಿ ಏನು ಕಲರ್ ಯೂಸ್ ಮಾಡ್ತಿದ್ದಾರೆ ಅದು ನಿಮಗೆ ಟೈಲ್ಸ್ ಅಲ್ಲಿ ಕಲರ್ ಲೈಫ್ ಟೈಮ್ ಹೋಗೋದಿಲ್ವಾ ಸರ್? ಹೌದು, ಹೌದು. ಲೈಫ್ ಟೈಮ್ ನಿಮಗೆ ಕಲರ್ ಬಿಡೋದಿಲ್ಲ, ಮಿನಿಮಮ್ 2 to 3 generations ಹೋಗೋದಿಲ್ಲ. ಹೌದು. ಸೊ ಇದು ಸ್ಯಾಂಡ್ ಬಗ್ಗೆ ಹೇಳ್ಬಿಡಿ ಸರ್. ಮತ್ತೆ ನಾವು ಒಬ್ರು ಮಾತ್ರ ಆತಂಗುಡಿ ರಿವರ್ ಸ್ಯಾಂಡ್ ಯೂಸ್ ಮಾಡ್ತಾ ಇದೀವಿ. ಓಕೆ, ಸಿ, ನಾರ್ಮಲಿ ಎಲ್ಲಾ ರಿವರ್ ಸ್ಯಾಂಡ್ ಅಲ್ಲಿ ಮಿನರಲ್ಸ್ ಇರುತ್ತೆ, 10-12 ಮಿನರಲ್ಸ್ ಇರುತ್ತೆ. ಇದರಲ್ಲಿ 46 ಮಿನರಲ್ಸ್ ಇದೆ. ಇದಕ್ಕೋಸ್ಕರ 2 ಅಡ್ವಾಂಟೇಜ್ ನಮ್ಗೂ. ಒಂದು, ಯೂಸ್ ಮಾಡೇ ಇದು ಲೈಫ್ ಜಾಸ್ತಿ ಆಗುತ್ತೆ. ವ್ಯಾರ್ ಅಂಡ್ ಟೈರ್ ಎಲ್ಲ ಮೆಟೀರಿಯಲ್ಗೂ ಕಡಿಮೆ ಆಗ್ಬಿಡುತ್ತೆ. ಇದು ವ್ಯಾರ್ ಅಂಡ್ ಟೈರ್ ಇನ್ಕ್ರೀಸ್ ಆಗುತ್ತೆ, ಲೈಫ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಗಾಟ್ ಇಟ್. ಐ ಮೀನ್ ಏಜ್ ಆಗಾಗ ನಮ್ದು ವಿಸ್ಡಮ್ ಜಾಸ್ತಿ ಆಗುತ್ತೆ. ಆ ರೀತಿಯಲ್ಲಿ ಇದು ಯೂಸ್ ಮಾಡೋ ಪ್ರಾಡಕ್ಟ್ ಚೆನ್ನಾಗಿ ಕಾಣಿಸುತ್ತೆ. ರೀಸನ್ ಬೀಯಿಂಗ್ ನೀವು ಆತಂಗುಡಿ ಸ್ಯಾಂಡ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಎಂ ಸ್ಯಾಂಡ್. ಯಾಕೆಂದ್ರೆ ಇದು ಕಡಿಮೆ ಪ್ರೈಸ್ ಸಿಗುತ್ತೆ. ಕಡಿಮೆ. ಹೌದು. ಬಾಡಿಗೆ ಮನೆ ಅವ್ರಿಗೆ ಬೇಕಾಯ್ತು, ಬಡ್ಜೆಟ್ ಬೇಕಾಯ್ತು. ಓಕೆ, ಅವ್ರು 5-6 years ಚೇಂಜ್
ಯೋಚನೆ ಮಾಡ್ತಾ ಇದಾರೆ ಹೌದು. ಅವ್ರಿಗೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಎಮ್ ಸ್ಯಾಂಡ್. ಎಮ್ ಸ್ಯಾಂಡ್. ಸೊ ಬಟ್ ಇವ್ರು ಏನ್ ಯೂಸ್ ಮಾಡ್ತಿದ್ದಾರೆ, ಅತನ್ ಗುಡಿ ಸ್ಯಾಂಡ್ ಯೂಸ್ Reverse ಮಾಡ್ತಾ sand ಮಾತ್ರ use ಇರೋದ್ರಿಂದ ಮಾಡ್ತಾ ಇದ್ದೀವಿ. ರಿವರ್ಸ್ ಸ್ಯಾಂಡ್, ಅದರಲ್ಲೂ ರಿವರ್ಸ್ ಸ್ಯಾಂಡ್. ಇನ್ನೊಂದು ಅಡ್ವಾಂಟೇಜ್ ಆತಂಗುಡಿ ಸ್ಯಾಂಡ್ ಯೂಸ್ ಮಾಡಿದ್ರೆ ಅಂತ, ನಿಮ್ಗೂ ಸಮ್ಮರ್ ಅಲ್ಲಿ ಒಂದು 4-5 ಡಿಗ್ರೀಸ್ ಕೂಲಿಂಗ್ ಇರುತ್ತೆ, ವಿಂಟರ್ ಅಲ್ಲಿ 4-5 ಡಿಗ್ರೀಸ್ ವಾರ್ಮ್ತ್ ಇರುತ್ತೆ, ಓಕೆ. ಮತ್ತೆ ಅಷ್ಟು ಕ್ರ್ಯಾಕ್ ಬರೋದಿಲ್ಲ. ಅದು ದೊಡ್ಡ ಅಡ್ವಾಂಟೇಜ್ ಇದು. ಆದ್ರೆ ಇಟ್ಸ್ ಕಂಪ್ಲೀಟ್ಲಿ ಈಕೋ ಫ್ರೆಂಡ್ಲಿ ಮಟೀರಿಯಲ್. ಇದು ಒಂದು ಸಸ್ಟೈನಬಲ್ ಆರ್ಕಿಟೆಕ್ಚರಲ್ ಪ್ರಾಡಕ್ಟ್ ಇದು. ಹೌದು. ಓಕೆ, ಗ್ರೀನ್ ಬಿಲ್ಡಿಂಗ್ ಬೇಕಾಯಿತು, ಅಥವಾ ಕೂಲಿಂಗ್ ಬಿಲ್ಡಿಂಗ್ ಬೇಕು. ಸೊ ಇದನ್ನೆಲ್ಲ ಯಾರು ಮೋಸ್ಟ್ಲಿ ಯೂಸ್ ಮಾಡ್ತಾ ಇರ್ತೀರಾ, ಸ್ವಂತ ಮನೆ ಕಟ್ಕೊಳೋದಕ್ಕೆ ಯೂಸ್ ಮಾಡ್ತಾರೆ ಈ ಪ್ರಾಡಕ್ಟ್ಸ್ನ. ಸೊ ಯಾರೆಲ್ಲ ಸ್ವಂತ ಮನೆ ಕಟ್ಟಬೇಕು ಅಂತ ಇದ್ದೀರಾ, ಖಂಡಿತ ಈ ಟೈಲ್ಸ್ನ ಒಂದ್ಸರಿ ನೀವು ಟ್ರೈ ಮಾಡಿ. ನೀವು ನೋಡ್ಬೋದು ಎಲ್ಲ ಟೈಲ್ಸು, ಒಂದು ಟೈಲ್ಸು ಕೂಡ ನಿಮಗೆ ಸೇಮ್ ಬರೋದಿಲ್ಲ. ಸೊ ಹೇಗೆ ಸರ್ ಇಷ್ಟು ಪರ್ಫೆಕ್ಟ್ ಫಿನಿಶಿಂಗಲ್ಲಿ ಮಾಡಿಸ್ತೀರಾ, ಯಾರ ಕೈಯಲ್ಲಿ ಮಾಡಿಸ್ತಾ ಇದ್ದೀರಾ? ಓಕೆ, ಇದು ಆತಂಗುಡಿ ಟೈಲ್ಸ್ 85% ಕೆಲಸ, ಮೇನ್ ಕೆಲಸ ಬಂದು ವಿಮೆನ್ ಮಾಡ್ತಾ ಇದ್ದಾರೆ. ಓ, ಲೇಡೀಸೇ. ಓಕೆ, ನಾವಿರೋ ಜೆಂಟ್ಸ್ ಎಲ್ಲ ಜಸ್ಟ್ ಹೆಲ್ಪಿಂಗ್ Helping hands. ಲೋಡಿಂಗ್ ಹೆಲ್ಪಿಂಗ್. ಓಕೆ, ಸೊ ಇದು ಒಂದು ಅಡಿಗೆ ತರ ಮಾಡ್ತಾರೆ ಅವರು. ಸ್ವಲ್ಪ ಹೆಚ್ಚು ಕಡಿಮೆ ಬಂದೇ ಬರುತ್ತೆ. ಯಾಕೆಂದ್ರೆ ಇದು ಪಿಗ್ಮೆಂಟ್ ಎವ್ರಿ 1 or 2 hours ಮಿಕ್ಸ್ ಮಾಡ್ತಾರೆ, ಇಲ್ಲ ಡ್ರೈ ಆಗ್ಬಿಡುತ್ತೆ. ಸೊ ಅವ ಮಿಕ್ಸ್ ಮಾಡಿ ಆ ರೀತಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದೇ ಬರುತ್ತೆ. ನ್ಯಾಚುರಲ್ ಬ್ಯೂಟಿ ಇದು. ಓಕೆ, ಜಾಪನೀಸ್ ಹೇಳ್ತೀವಿ ವಾಬಿ ಸಾಬಿ ಅಂತ. ಓಕೆ, ವಾಬಿ ಸಾಬಿ ಅಂತ ಏನಂದ್ರೆ ಬ್ಯೂಟಿ ಇನ್ ಇಂಪರ್ಫೆಕ್ಷನ್. ಹೌದು. ಸೊ ಯಾವ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಕ್ಚುಲಿ. ಸೊ ಈ ಮಷೀನಲ್ಲಿ ಕೊಟ್ರೆ ಒಂದನ್ನೇ 1000 ಅಲ್ಲ 1,00,000 ಪೀಸ್ ಮಾಡುತ್ತೆ. ಬಟ್ ಅದನ್ನೇ ನೀವು ಹ್ಯಾಂಡ್ ಮೇಡ್ ಮಾಡಕ್ ಹೋದ್ರೆ ಒಂದು ಮಾಡಕ್ಕೆ ಡೆಫಿನೆಟ್ಲಿ ಚಾನ್ಸ್ ಇಲ್ಲ. ಅದೇ ನಿಮ್ಮ ಮನೆಗೆ ಎಕ್ಸ್ಟ್ರಾ ಎನ್ಹಾನ್ಸ್ ಮಾಡುತ್ತೆ ಬ್ಯೂಟಿ. ಇದು ಒಂದು ಸಿಗ್ನೇಚರ್ ಕಲೆಕ್ಷನ್ ಅಂತ. ಇನ್ನೊಂದು ಇದು ಕಂಪ್ಲೀಟ್ಲಿ ಕಸ್ಟಮೈಸ್ಡ್, ಕಲರ್ ಕಸ್ಟಮೈಸ್ಡ್. ಇದು ನೋಡಿ, ಇದೇ ಡಿಸೈನ್. ಓಕೆ, ಇದು ಲೆಮನ್ ಎಲ್ಲೋ, ಇದು ಮ್ಯಾಂಗೋ ಎಲ್ಲೋ, ಅಷ್ಟು ಕಸ್ಟಮೈಸ್ ಮಾಡಬಹುದು ಇದು. ಓ, ಓಕೆ. ಯಾವ ಕಲರ್ ಬೇಕು, ಶೇಡ್ ಬೇಕು, ಡಿಸೈನ್ ಬೇಕು ಮಾಡ್ತೀರಾ? ಮಾಡಬಹುದು. ಸೂಪರ್. ಇಲ್ಲಿ ಬಂದು ನಮ್ಮ ಹತ್ರ ಟೈಮ್ ಮಾತ್ರ ನೀವು ತಗೊಳ್ಳೋದಿಲ್ಲ, ನಿಮ್ಗೆ ಯಾವ ಬೇಕೋ ಆ ಮಾಡಿ ಪಡಿಬಹುದು. ಹೌದು. ಸೊ ನೋಡಿ, ಇದಕ್ಕೆ ಡಿಫ್ರೆನ್ಸ್ ನೋಡಿ. ಈ ತರ ಟೈಲ್ಸ್ ನೀವು ಯೂನಿಕ್ ಆಗಿ ಹಾಕ್ಸ್ತಾ ಇದ್ರೆ ಜನ ಬಂದ್ರೆ ಮನೆ ನೋಡೋದಿಲ್ಲ, ಟೈಲ್ಸೇ ನೋಡ್ತಾರೆ. ಕಂಪ್ಲೀಟ್ ಕಸ್ಟಮೈಸೇಷನ್. ಹೌದು, ಟೈಲ್ಸೇ ನೋಡ್ತಾರೆ ಜನ ಬಂದ್ರೆ. ನಿಮ್ಮ ಮನೆಗೆ ಅಷ್ಟು ಎನ್ರಿಚ್ ಬ್ಯೂಟಿ ಕೊಡುತ್ತಾ ಇದು. ನನ್ನ ಹೆಸರು ದಿನೇಶ್ ಹಿರೇನಲ್ಲೂರು ಅಂತ. ನಾನು ಒರಿಜಿನಲಿ ಫ್ರಮ್ ಚಿಕ್ಕಮಂಗ್ಳೂರು, ಕಡೂರು ತಾಲೂಕು, ಹಿರೇನಲ್ಲೂರು ನಮ್ಮ ನೇಟಿವ್ ಪ್ಲೇಸು. ನಾನು ಈಗ ಕರೆಂಟ್ಲಿ US ಅಲ್ಲಿದ್ದೀನಿ. ನಂದು ಒಂದು ಆಸೆ ಇತ್ತು, ತೊಟ್ಟಿ ಮನೆ ಕಟ್ಟಿಸ್ಬೇಕು ನಮ್ಮ ನೇಟಿವ್ ಪ್ಲೇಸಲ್ಲಿ ಅಂತ. ನಮ್ಮ ಆರ್ಕಿಟೆಕ್ಟ್ ಜೊತೆ ವರ್ಕ್ ಮಾಡುವಾಗ ಅವರು ಸಜೆಸ್ಟ್ ಮಾಡಿದ್ರು ಅತನ್ಗುಡಿ ಟೈಲ್ಸ್ ಹಾಕೋಣ ಫ್ಲೋರಿಂಗ್ ಅಂತ. ಆಗ ನಾವು ಡ್ಯೂರಿ ಡಿಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅಲ್ಲಿ ಸುಂದರ್ ಅವರು ತುಂಬ ಸಹಾಯ ಮಾಡಿದ್ರು ನಮ್ಮ ಸೆಲೆಕ್ಟ್ ಮಾಡಲಿಕ್ಕೆ, ನಮ್ಮದು ಯಾವುದು ಈ ಥರ ಸ್ಟೈಲು, ಡಿಸೈನು, ಆಮೇಲೆ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನ ಉತ್ತರ ಹೇಳ್ತಾಯಿದ್ರು. ಆಮೇಲೆ ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರು ದೇವರ್ ಇಮಿಡಿಯೇಟ್ಲಿ ರೆಸ್ಪಾನ್ಸಿವು. ನಮ್ಮ ಎಲ್ಲ ಟ್ರಾನ್ಸಾಕ್ಷನ್ಸು ಫೋನ್ ಮೂಲಕ, ವಿಡಿಯೋ ಕಾಲ್ ಮೂಲಕನೇ ಆಗಿದ್ದು. ಫೈನಲೈಸ್ ಮಾಡಿ ಆರ್ಡ್ರ್ ಪ್ಲೇಸ್ ಮಾಡಿದ್ದೆಲ್ಲದನ್ನು. ಆಮೇಲೆ ಅವರು ನಮ್ಮ ಆರ್ಡ್ರ್ ಪ್ಲೇಸ್ ಆದಮೇಲೆ ವಿತಿನ್ 6 ವೀಕಲ್ಲಿ ನಮಗೆ ಡೆಲಿವರಿ ಕೊಟ್ಟರು, ನಮಗೆ ಟೈಮಿಗೆ ಬೇಕಾದ ಥರ. ಎವ್ರಿಥಿಂಗ್ ವರ್ಕ್ಡ್ ಔಟ್ ರಿಯಲಿ ಫೈನ್. ಐ ರಿಯಲಿ ರೆಕಮೆಂಡ್ you guys consider Athangudi Tiles, and especially the Dury Design Private Limited, if you are planning to get any of these type of tiles for your project. So sir, ಇಲ್ಲಿ ನಾನು ತುಂಬಾ ನೋಡ್ತಾ ಇದ್ದೀನಿ, ಏನಿದೆಲ್ಲ ಸರ್, ಪ್ಲೀಸ್ ಎಕ್ಸ್ಪ್ಲೇನ್. ಇದು ನಾವು ಒಬ್ಬರು ಮಾತ್ರ ಒಂದು 3-4 ತಿಂಗಳು ಒಂದ್ಸತಿ ಎಕ್ಸ್ಟರ್ನಲ್ ಲ್ಯಾಬೋರೇಟರಿಯಲ್ಲಿ, ಓಕೆ, ಅಪ್ರೂವ್ಡ್ ಲ್ಯಾಬೋರೇಟರಿಯಲ್ಲಿ ನಮ್ಮ ಪ್ರಾಡಕ್ಟ್ ಟೆಸ್ಟ್ ಮಾಡ್ತಾ ಇದೀವಿ. ಓಕೆ, ಟೆಸ್ಟಿಂಗ್ ಯಾಕೆಂದ್ರೆ ವಾಟರ್ ಅಬ್ಸಾರ್ಪ್ಷನ್ ಎಷ್ಟಿರುತ್ತೆ, ಅದಕ್ಕೋಸ್ಕರ ಸ್ಟ್ರೆಂತ್ ಹೆಂಗಿರುತ್ತೆ, ಸ್ಕ್ರಾಚ್ ರೆಸಿಸ್ಟೆನ್ಸ್ ಹೆಂಗಿರುತ್ತೆ, ಹಾರ್ಡ್ನೆಸ್ ಹೆಂಗಿರುತ್ತೆ. ಓಕೆ, ಆ ಟೆಸ್ಟಿಂಗ್ ನೀವೇನ್ ಮಾಡ್ಸಿರ್ತೀರಾ, ಕಸ್ಟಮರ್ಗೂ ತೋರಿಸ್ತೀರಾ? ಖಂಡಿತ, ಇದು ಡಿಸ್ಪ್ಲೇ ಮಾಡಿದೀವಿ. ಓಕೆ, 2021, 22, 23, 24 ಎಲ್ಲ ಡಿಸ್ಪ್ಲೇ ಮಾಡಿದೀವಿ. ನೀವು ಈಕ್ವಲ್ ಇದು ನೋಡಬಹುದು, ಸೀಮ್ಲೆಸ್. ಓಕೆ, ಸೊ ಇದನ್ನ ಬ್ಯಾಂಗ್ಳೂರಲ್ಲಿ ಯಾರು ಮಾಡ್ತಿಲ್ಲ ಅನ್ಸುತ್ತೆ. ಆತಂಗುಡಿ ಹಿಸ್ಟ್ರಿಯಲ್ಲಿ ಯಾರು ಮಾಡಿಲ್ಲ. ಓಕೆ, ಯಾಕಂದ್ರೆ ಇದು ಒಂದು ಕಾಟೇಜ್ ಇಂಡಸ್ಟ್ರಿ. ಸಿ, ನಾವು ಲೆಗಸಿ ಪ್ರಾಡಕ್ಟ್ ವಿತ್ ಮಾಡರ್ನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ಯಾಂಡರ್ಡ್ಸ್. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಮೆಥಡ್ ಚೇಂಜ್ ಮಾಡಿಲ್ಲ ನಾವು, ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮಾತ್ರ ಇಂಪ್ರೂವ್ ಮಾಡಿದೀವಿ. ಯಾಕಂದ್ರೆ ನಮ್ಮ ಕಸ್ಟಮರ್ ಸಿಗ್ಮೆಂಟ್ ಬಂದು ಮನೆ ಕಟ್ಸೋದಕ್ಕೆ ಅವ್ರಿಗೆ ಇಷ್ಟ ಇರುತ್ತೆ ಅಲ್ವಾ, ಅಂತವರೇ ಬಂದು ನೋಡಿ ಇಲ್ಲಿ ಪ್ಯಾಷನ್ ಆಗಿ ಈ ಐಟಮ್ಸ್ ನ ತಗೊಂತಾರೆ. ನಾಟ್ ದೋಸ್ ಹೂ ಆರ್ ಲುಕಿಂಗ್ ಫಾರ್ ದ ಮನಿ ಫ್ಯಾಕ್ಟರ್ ಅಲ್ವಾ. ಸೊ ಪೀಪಲ್ ಹೂ ಆರ್ ಲುಕಿಂಗ್ ಫಾರ್ ಸಮ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಲಾಂಗ್ ಲೈಫ್ ಬರಬೇಕು.
ಆಮೇಲೆ ಲೈಫ್ ಟೈಮ್ ಅವರು ಆ ಮನೆನ ವಾಟ್ ಯು ಸೇ ಎನ್ರಿಚ್ ಮಾಡಿ ಅವ್ರಿಗೆ ಖುಷಿ ಆಗ್ಬೇಕು ಮನೆ ನೋಡೋದಕ್ಕೆ. ಎಲ್ಲಾರು ಬಂದು ಇವಾಗ ಮನೆ ನೋಡ್ಬೇಕು ಅಂದ್ರೆ ನೀವು ಆ ತರ ಐಟಮ್ಸ್ ನ ಯೂಸ್ ಮಾಡಿರ್ಬೇಕು, ಆಂಟಿಕ್ ಅಂಡ್ ರೇರ್ ಪೀಸಸ್ ನ. ಆವಾಗಲೇ ಬಂದು ನಿಮ್ಮ ಮನೆ ನೋಡ್ತಾರೆ, ಇಷ್ಟಪಡ್ತಾರೆ ಕೂಡ. ಸೊ ಖಂಡಿತ ಪ್ರೈಸು ಏನು ನಿಮ್ಗೆ ಅಷ್ಟೊಂದು ವೇರಿಯೇಷನ್ಸ್ ಅಲ್ಲಿ ಇರೋದಿಲ್ಲ. ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಏನು ಸಿಗುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಏನು ರೀಸನಬಲ್ ಪ್ರೈಸಲ್ಲೇ ಇದು ಕೂಡ ಸೆಲ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಯಾವ ಡಿಸೈನ್ ಇದೆ, ಕ್ವಾಲಿಟಿ ಏನಿದೆ, ಮೆಟೀರಿಯಲ್ ಏನಿದೆ ಆ್ಯಂಡ್ ಟೆಸ್ಟಿಂಗ್ ಕೂಡ ನಾವು ನೋಡ್ಬೋದು. ನಮಸ್ಕಾರ, ನನ್ನ ಹೆಸರು ವಿನೋದ್ ಅಂತ. ನಾನು ಇಲ್ಲೇ ಕೆಲಸ ಮಾಡ್ತಾ ಇರೋದು. ಕಸ್ಟಮರ್ ಬಂದು ನಾನೇ ಇಲ್ಲಿ ಅಟೆಂಡ್ ಮಾಡೋದು. ಓ, ನೀವೇ ಇರ್ತೀರಾ ಇಲ್ಲಿ ಕಸ್ಟಮರ್ಸ್ ಬಂದ್ರೆ? ಸೊ ನೋಡ್ಕೊಳ್ಳಿ, ವಿನೋದ್ ಅಂತ ಹೇಳಿ ಇವರೇ ಇರ್ತಾರೆ. ಈ ಸ್ಟೋರ್ಗೆ ನೀವು ಬರ್ತಾ ಇದ್ರೆ ನಿಮ್ಮನ್ನ ಅಟೆಂಡ್ ಮಾಡೋದಕ್ಕೆ. ಓಕೆ, ಸೊ ಈಗ ಕಲೆಕ್ಷನ್ಸ್ ತೋರಿಸ್ತೀರಾ? ಓಕೆ ಮೇಡಮ್. ಇದರಲ್ಲಿ ಫ್ಲೋರಲ್ ಡಿಸೈನ್ ಮತ್ತೆ ಜಿಯೋಮೆಟ್ರಿಕ್ ಡಿಸೈನ್ಸ್ ಇದೆ. ಓಕೆ, ಸೊ ಇದರಲ್ಲಿ 100 ಡಿಸೈನ್ ಮೇಲೆ ಇದೆ ನಮ್ಮ ಹತ್ರ. 100 ಡಿಸೈನ್ಸ್ ಮೇಲೆ ಸಿಗುತ್ತೆ. ಓಕೆ, ಸೊ ತೆಗ್ದು ತೋರಿಸಿ ಒಂದೊಂದೇ. ಈ ಸೈಜ್ ಎಲ್ಲ 10 ಇಂಚ್ ಬೈ 10 ಇಂಚ್ ಬರ್ತಾ ಇರುತ್ತೆ. ಸ್ಟ್ಯಾಂಡರ್ಡ್ ಸೈಜ್ ಇದು. 10 by 10 ಇಂಚ್ ಬರುತ್ತಾ ಇದು? ಇನ್ನು ಕಮ್ಮಿ ಜಾಸ್ತಿ ಬೇಕಾದರೆ ಕಸ್ಟಮೈಸೇಷನ್ ಸಿಗುತ್ತಾ? ಸಿಗುತ್ತೆ ಮೇಡಮ್. ಇದರಲ್ಲಿ ಸ್ಟ್ಯಾಂಡರ್ಡ್ ಸೈಜ್ ಅಷ್ಟೇ ಮೇಡಮ್. ಬೇರೆ ಇದ್ರೆ ನಿಮಗೆ ಬಾರ್ಡರ್ ಕಟಿಂಗ್ ಇದೆ, ಅದೊಂದು 5 ಇಂಚ್ ಬೈ 10 ಇಂಚ್ ಇದೆ. ಅದನ್ನು ನಿಮಗೆ ತೋರಿಸ್ತೀವಿ. ಓಕೆ ಓಕೆ. ಸೊ ನೋಡಿ ಯಾವ್ಯಾವ ಥರ ಡಿಸೈನ್ ಇದೆ ಅದನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀವಿ. ಸೊ ತೆಗೀರಿ, ತುಂಬಾ ಕಲೆಕ್ಷನ್ಸ್ ಬರುತ್ತೆ. ಡೆಫಿನೆಟ್ಲಿ ಈ ಥರ ಟೈಲ್ಸ್ನ ನೀವು ಮಷೀನ್ಸ್ಗೆ ಹೋದರೆ ಈ ಫಿನಿಶಿಂಗ್ ಬರಲ್ಲ ನಿಮಗೆ, ಈ ಕಂಪ್ಲೀಷನ್ ಬರೋದಿಲ್ಲ. ಲುಕ್ಕು ಕೂಡ ಅಷ್ಟೇ, ನಿಮಗೆ ಈ ಥರ ಲುಕ್ಕಲ್ಲಂತೂ ಖಂಡಿತ ಕಾಣಿಸೋದಿಲ್ಲ. ಸೊ ಯಾರಾದರೂ ಆ್ಯಂಟಿಕಲ್ ಇರಬೇಕು ನಿಮ್ಮ ಮನೆ, ಫಿನಿಶಿಂಗ್ ಅಂತೂ ಹಳೇ ಕಾಲದ ಥರ ಇರಬೇಕು, ಫೀಲ್ಸ್ ಎಲ್ಲ ಮಾಡ್ರನ್ ಆಗಿರಬೇಕು ಅಂತ ಯೋಚನೆ ಮಾಡ್ತಿದ್ದೆ, ಖಂಡಿತ ಇದನ್ನು ಮಿಸ್ ಮಾಡಿಬಿಡಿ. ಈಗೆಲ್ಲ ಡ್ರೆಸ್ಸಿಂಗಲ್ಲೂ ಅಷ್ಟೇ ಅನಾರ್ಕಲಿ ಪ್ರಿಂಟ್ಸು, ಅಜ್ರದ್ ಪ್ರಿಂಟ್ಸು ಅದೆಲ್ಲ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈಗ ಕಾಟನಲ್ಲಿ. ಸೇಮ್ ವೇ ಟೈಲ್ಸಲ್ಲಿ ಕೂಡ ಹಳೆ ಕಾಲದಲ್ಲಿ ಇದನ್ನೆಲ್ಲ ಮೈಸೂರು ಪ್ಯಾಲೇಸಲ್ಲಿ ಯೂಸ್ ಮಾಡಿದ್ದಾರೆ ಅಲ್ವಾ, ಕೇಳ್ಪಟ್ಟಿದ್ದೆ ನಾನು. ಸೊ ಮೈಸೂರು ಪ್ಯಾಲೇಸಲ್ಲಿ ಯೂಸ್ ಮಾಡಿರೋದು ಇನ್ನೂ ಹಾಗೇ ಇದೆ. ಬಟ್ ನಾರ್ಮಲ್ ಟೈಲ್ಸ್ನ ನೀವು ಯೂಸ್ ಮಾಡಿದ್ರೆ ಜನ್ರೇಷನ್ ಟು ಜನ್ರೇಷನ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕಾಗೋದಿಲ್ಲ. ಓನ್ಲಿ ಸರ್ಟನ್ ಟೈಮ್ವರೆಗೂ ಮಾತ್ರ ನೀವು ಯೂಸ್ ಮಾಡೋದಕ್ಕಾಗತ್ತೆ. ಬಟ್ ಈ ಥರ ಟೈಲ್ಸ್ನ ಅವ್ರು ಯೂಸ್ ಮಾಡಿದ್ರೆ ಜನ್ರೇಷನ್ಸ್ ಟು ಜನ್ರೇಷನ್ ಕ್ಯಾರಿ ಮಾಡ್ಬೋದು ಇದನ್ನು. ಆ್ಯಂಡ್ ಗ್ಲಾಸಿ ಫಿನಿಶಿಂಗ್ ಆಗಲಿ. ಓಕೆ, ಇದು 5 by 10 ಬರುತ್ತೆ ಇದು. ಓಕೆ, ಸೊ ಇದರಲ್ಲಿ ನೋಡಿ ತುಂಬಾ ಕಲೆಕ್ಷನ್ಸ್ ಇದೆ ಇದರಲ್ಲಿ. ವಾವ್, ಸೂಪರ್. ನನ್ನ ಹೆಸರು ಗಿರೀಶ್ ಅಂತೇಳಿ. ಸೊ ನಾನು ಬಂದು ಕೋಡಿಗಳ್ಳಲ್ಲಿ ಇರೋದು ವಾಸ. ನಮ್ಮದು ಹೊಸದಾಗಿ ಒಂದು ಅಪಾರ್ಟ್ಮೆಂಟ್ ತೊಗೊಂಡಿದ್ದು, ಅದರಲ್ಲಿ ಫ್ಲೋರಿಂಗ್ ಎಲ್ಲ ನಮ್ಮದೇ ಓನ್ ಚಾಯ್ಸ್ ಇತ್ತು. ಸೊ ಹಾಗಾಗಿ ಯೂಟ್ಯೂಬಲ್ಲಿ ಆ್ಯಡ್ ನೋಡಿದ್ದು, ಮತ್ತು ಇದೊಂದು ಅಥೆಂಟಿಕ್ ಸ್ಟೈಲ್ ಬೇಕು ಅಂತೇಳಿ ಸರ್ಚ್ ಮಾಡ್ತಿದ್ದಾಗ ಯೂಟ್ಯೂಬ್ ವಿಡಿಯೋ ಒಂದು ರೆಫರೆನ್ಸಿಂದ ತೊಗೊಂಡು ಒಂದು ಸಾರಿ ವಿಸಿಟ್ ಮಾಡಿ 1 ಮಂತ್ ಟೈಮ್ ಗ್ಯಾಪ್ ತೊಗೊಂಡು ಅನಾಲಿಸಿಸ್ ಮಾಡಿ ಹೇಗೆ ಏನು ಅಂತೆಲ್ಲ ನೋಡಿ ಮಾರ್ಕೆಟ್ ರಿಸರ್ಚ್ ಮಾಡಿದ ಮೇಲೆ ಸೊ ವಿ ಫೈನಲಿ ಕಮ್ ಟು ಒನ್ ಕನ್ಕ್ಲೂಷನ್. ಅದರ ಪ್ರಕಾರ ನಾವು ಬಂದು ಇಲ್ಲಿ ಮಾತಾಡಿ, ವಿನೋದ್ ಇದ್ದರು, ಆಮೇಲೆ ಓನರ್ ಇದ್ದರು, ಎಲ್ಲರ ಹತ್ರನೂ ಮಾತಾಡಿಕೊಂಡು ನಮ್ಮ ಪ್ಯಾಟ್ರನ್ಸ್ ಕೇಳಿದು. ಪ್ಯಾಟ್ರನ್ಸಲ್ಲಿ ಮಲ್ಟಿಪಲ್ ಡಿಸೈನ್ಸ್ ಇತ್ತು. ಆ ಡಿಸೈನ್ಸ್ ಎಲ್ಲ ಕೊಟ್ಟಾದ್ಮೇಲೆ ನಾವು ಸ್ಪೆಸಿಫಿಕ್ ಆದಷ್ಟು ಲೈಟಾಗಿ ಫ್ಲವರ್ಸ್ ಇರಬೇಕಂತೇಳಿ ಕೇಳಿದಾಗ ಅದಕ್ಕೂ ಅಡ್ವೈಸ್ ಮಾಡಿ ಅದರ ಪ್ರಕಾರ ನಮ್ಮದು 30 by 22 ಇದೆ ಹಾಲ್. ಸೊ ಅದೊಂದಕ್ಕೋಸ್ಕರ ಗ್ರ್ಯಾಂಡ್ ಲುಕ್ ಬೇಕಂತ ಕೇಳಿದ್ದಕ್ಕೆ ಸೊ ಗೋ ಫಾರ್ ಎ ರೆಡ್ ಅಂತೇಳಿ ರೆಡ್ಡಿಗೆ 4 ಟೈಲ್ಸ್ಗೆ ಒಂದು ಫ್ಲವರ್ ಡಿಸೈನನ್ನು ಇದು ಮಾಡಿ ಅದನ್ನು ತೋರಿಸಿ ಲೇಔಟ್ ಮಾಡಿ ಎಲ್ಲ ಕೊಟ್ಟಿದ್ದು. ಅದಾದಮೇಲೆ ವಿ ಪ್ಲೇಸ್ಡ್ ಅನ್ ಆರ್ಡರ್. ಪ್ಲೇಸ್ ಮಾಡಿದ ಮೇಲೂ ಆ್ಯಕ್ಚುಲಿ ನಾವೇ ಅರ್ಜೆಂಟ್ ಮಾಡಿರಲಿಲ್ಲ, ಬಟ್ ಅವರೇನೆ ಪ್ರಾಡಕ್ಟ್ ರೆಡಿ ಇದೆ ಅಂತೇಳಿ ಎಲ್ಲ ನಮಗೇನೆ ಫಾಲೋ ಅಪ್ ಮಾಡಿ ಆನ್ ಟೈಮ್ ಡೆಲಿವರಿ ಸಿಕ್ತು. ಸೊ ಯಾಕಂದರೆ ಫಾಲೋ ಅಪ್ ಮಾಡ್ತಾರೆ, ಬಂತ ಪ್ರಾಡಕ್ಟ್ ಇಷ್ಟಾಗಿದೆ ಸರ್, ಇಷ್ಟು ಕಂಪ್ಲೀಷನ್ ಆಗಿದೆ, ಕ್ಯೂರಿಂಗಲ್ಲಿದೆ, ಕ್ಯೂರಿಂಗ್ ಆದಮೇಲೆ ಲೋಡ್ ಆಗಿದೆ, ನಾಳೆ ಬರುತ್ತೆ, ನಾಳೆ ಬಂದಮೇಲೆ ನಿಮಗೆ ಅನ್ಲೋಡಿಂಗ್ ಯಾವತ್ತು ಕಳಿಸ್ಕೊಡ್ಬೇಕು, ಏನು ಕೊಡ್ಬೇಕು ಅಂತೆಲ್ಲ ನಮಗೆ ಫಾಲೋ ಅಪ್ ಮಾಡಿ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ ಒಂದು ಆರ್ಡರ್ ಮಾಡಿ. ಸೂಪರ್. ಮತ್ತು ಕ್ವಾಲಿಟಿ ಹೇಗಿದೆ ಪ್ರಾಡಕ್ಟ್ದು? ಕ್ವಾಲಿಟಿ ಗ್ರೀನ್ ಕಲರ್ ಕಿಚನ್ನಿಗೆ ಅಂತೇಳಿ ಸೆಲೆಕ್ಟ್ ಮಾಡಿದೆ. ಅದು ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಆರ್ಡರ್ ಮಾಡೋದು, ಅದು ತುಂಬ ಚೆನ್ನಾಗಿ ಬಂದಿದೆ. ರೆಡ್, ಬಟ್ ಇದು ಗೊತ್ತು, ಇದು ಮೊದಲೇ ಮ್ಯಾನ್ ಮೇಡ್ ಅಲ್ಲ. ಹೌದು. ಸೊ ನೀವು ಅಷ್ಟೊಂದು ಪರ್ಫೆಕ್ಷನ್ ಆಗಿ ನೀವು ವಿಟ್ರಿಫೈಡ್ ಟೈಲ್ಸು ಗ್ರಾನೈಟ್ಸ್ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದು ನೀವು ಮೊದಲೇ ಮೈಂಡ್ ಸೆಟ್ ಮಾಡ್ಕೊಂಡು ಬರ್ಬೇಕು ಇದಕ್ಕೆ ಟೈಲ್ಸಿಗೆ. ಇದು ಮ್ಯಾನ್ ಮೇಡ್ ಇರುತ್ತೆ, ಸೈಡಲ್ಲಿ ಸ್ವಲ್ಪ ಬಂದೇ ಬರುತ್ತೆ, ಹಾಕ್ಬೇಕಾದ್ರೂ ಬರ್ಬೋದು, ಇಲ್ಲ ಎತ್ತಿಡ್ಬೇಕಾದ್ರೆ ಬರ್ಬೋದು. ಬಟ್ ಅದೇನಂತರ ಮ್ಯಾನ್ ಮೇಡ್ ಪರ್ಫೆಕ್ಟ್ಲಿ ಇನ್ಪರ್ಫೆಕ್ಷನ್ ಇರುತ್ತೆ. ಸೂಪರ್. ಸೊ ಯು ಆರ್ ಹ್ಯಾಪಿ ವಿತ್ ದ ಪ್ರಾಡಕ್ಟ್ಸ್? ಕ್ವಾಲಿಟಿ ಇಸ್ ಫೈನ್, ಕ್ಯೂರಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಟೈಲ್ಸ್ ಎಲ್ಲ ಚೆನ್ನಾಗಿದೆ. ಸೊ ಅರ್ಕ್ಲಿ ಫೀಲ್ ಬೇಕಂತೇಳಿ ಇದನ್ನು ಸೆಲೆಕ್ಟ್ ಮಾಡಿ.
ಅರ್ಥ್ಲಿ ಫೀಲು ಕರೆಕ್ಟಾಗಿ ಹೇಳಿದ್ರಿ ನೀವು. ಸೊ ಯಾರಾದರೂ ಡೆಫಿನೆಟ್ಲಿ ಒಳ್ಳೆ ಫೀಲು ಅಥೆಂಟಿಕ್ ಆಗಿ ರೇರ್ ಕಲೆಕ್ಷನ್ಸ್ನ ನೋಡ್ತಾ ಇದ್ರೆ ಖಂಡಿತ ಇದನ್ನು ಯೂಸ್ ಮಾಡಬೇಕಲ್ವಾ? ಇದು ಎಲ್ಲರೂ ತಗೊಳ್ಳಲ್ಲ, ತಗೊಳ್ಬೇಕಾದದ್ದು ರಿಯಲಿ ಅವರು ಏನಂತಾರಲ್ಲ ಆದಷ್ಟು ನಮ್ಮದು ರೂಟ್ಸಿಗೆ ಕನೆಕ್ಟ್ ಇರಬೇಕು ಅನ್ನೋರು ಮಾತ್ರ ಇದಕ್ಕೆ ಹೋಗ್ತಾರೆ. ಸೊ ಯೂಶ್ವಲಿ ದುಡ್ಡು ಮತ್ತು ಅದು ಬೇಕು, ಆ ಫಿನಿಶ್ ಬೇಕು, ಗ್ಲಾಸ್ ಬೇಕು, ಇದು ಬೇಕಂತಂದ್ರೆ ಅವ್ರು ಯಾರು ಇದಕ್ಕೆ ಬರಲ್ಲ. ಸೊ ನಿಮ್ಮ ಒಳ್ಳೆ ಹಳ್ಳಿಯ ಸೊಗಡು ಬೇಕು, ಇಲ್ಲ ಅಂತ ನಿಮ್ಮ ಆ್ಯನ್ಸಿಸ್ಟರ್ದು ಏನು ಫಾಲೋ ಮಾಡ್ಕೊಂಡು ಬಂದು ಟ್ರೆಡಿಷನ್ ಇದೆಯಲ್ಲ ಅದು ಕ್ಯಾರಿ ಕಂಟಿನ್ಯೂ ನೆಕ್ಸ್ಟ್ ಜನ್ರೇಷನ್ ತೊಗೊಂಡು ಹೋಗ್ಬೇಕಂದ್ರೆ ಈ ಥರ ಟೈಲ್ಸಲ್ಲಿ ಹೋದ್ರೆ ಅಟ್ಲೀಸ್ಟ್ ಯು ವಿಲ್ ಫೀಲ್ ಆ್ಯಸ್ ಇಟ್ ಎ ಹೋಮ್. ನೀವು ಮಾಮೂಲಿ ವಿಟ್ರಿಫೈಡ್ ಹಾಕಿದ್ರು ಸ್ಟಾರ್ ಹೋಟೆಲ್ಗೆ ಹೋದ್ರೂ ಅಲ್ಲೂ ಸಿಕ್ಕುತ್ತೆ, ಎಲ್ಲ ಕಡೆಗೂ ವಿಟ್ರಿಫೈಡ್ ಟೈಲ್ ಸಿಗುತ್ತೆ, ಗ್ರಾನೈಟ್ ಸಿಗುತ್ತೆ. ಬಟ್ ಇದು ಹೋಮ್ ಮೀನ್ಸ್ ಹೋಮ್ಲಿ ಥರ ಇರಬೇಕು, ಹೋಮ್ಲಿ ಫೀಲ್ ಇರಬೇಕು. ಸೂಪರ್, ಹ್ಯಾಪಿ ಕಸ್ಟಮರ್. ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿದ್ದಕ್ಕೆ. ಸರ್ ಇದೆಲ್ಲ ಏನು ಸ್ಟಾಕ್ಸಾ ನಿಮ್ಮದು? ಇದು ನಮ್ದು ವೇರ್ ಹೌಸ್ ಇದು. ಓಕೆ. ಇದು ಬಂದು ನಮ್ಮ ಸ್ಪ್ಯಾನಿಷ್ ಟೈಲ್ಸ್. ಹಾಂ. ಮತ್ತೆ ಇದು ನಮ್ಮ ಆತುಗುಡಿ ಟೈಲ್ಸ್. ಓ ಸೂಪರ್. ಫ್ಯಾಕ್ಟ್ರಿಯಿಂದ ಹಿಂಗೆ ಬರೋದು, ಪ್ಯಾಕಿಂಗ್ ಏನು ಮಾಡ್ತಾ ಇಲ್ಲ ಅವರು, ಹಿಂಗೆ ಇರೋದು. ಹಿಂಗೆ ಬರುತ್ತೆ ನಿಮಗೆ ಪ್ಯಾಕಿಂಗ್? ಓಕೆ. ಪ್ಯಾಕಿಂಗ್ ಮಾಡ್ತಾ ಇದೀವಿ. ಕ್ವಾಲಿಟಿ ಟೆಸ್ಟ್ ಮಾಡಿ ಪ್ಯಾಕ್ ಮಾಡ್ತಾ ಇದೀವಿ. ಕ್ವಾಲಿಟಿ ಟೆಸ್ಟು ಹೇಗೆ ಮಾಡ್ತೀರಾ ಸರ್ ಅದು? ಕ್ವಾಲಿಟಿ ಟೆಸ್ಟು ನಮ್ಮವ್ರಿಗೆ ಹೇಳ್ಕೊಡ್ತಾರೆ, ಅವರೇ ಮಾತಾಡ್ತಾರೆ. ಇಲ್ಲಿ ಕ್ವಾಲಿಟಿ ಚೆಕ್ ಮಾಡ್ತಾರಂತೆ. कैसा करता है क्वालिटी चेक इधर? चेक करके पैक करता है. ठीक है. ओ ऐसा चेक करता है तुम आइटम्स? इसे चेक करके पैक करता हूँ. ठीक है. ये क्वालिटी अच्छा नहीं है तो क्या करता है? अच्छा नहीं करता तो रिजेक्ट करके नीचे रखता हूँ. ओके, रिजेक्टेड पीस. ओके, ये वाला है ना, ये पूरा रिजेक्टेड पीस है? पूरा रिजेक्ट है. ओ ऐसे सुपर अलग है, सुपर. हम लोग नहीं डालता हूँ. हाँ. ऐसे जो है ओ ये वाला निकालता है. निकल के रखता हूँ. ठीक है. ये बॉक्स में 10x10 टाइस है, हम लोग उसमें 8 पीस बॉक्स में पकड़ता है. ಓ ಓಕೆ ಓಕೆ. ಅದೇ ಅವ್ರಿಗೆ ಹೇಳ್ತಿದ್ದಾರೆ ರಿಜೆಕ್ಟೆಡ್ ಪೀಸನ್ನೆಲ್ಲ ಹಂಗೆ ಸೈಡಲ್ಲಿ ಎತ್ತಿಟ್ಟು ಕರೆಕ್ಟಾಗಿರೋ ಪೀಸನ್ನು ಮಾತ್ರ ಫಿಲ್ ಮಾಡ್ತಾರೆ. ಸೊ ಯಾವುದೇ ಬಾಕ್ಸ್ ನಿಮಗೆ ಬರ್ತಾ ಇದ್ರು ಅದರಲ್ಲಿ ನಿಮಗೆ ರಿಜೆಕ್ಟೆಡ್ ಪೀಸ್ ಇರೋದಿಲ್ಲ, ಓನ್ಲಿ ದ ಗುಡ್ ಕ್ವಾಲಿಟಿ ಟೈಲ್ಸ್ ಮಾತ್ರ ಇರುತ್ತೆ. ಒಂದು ಬಾಕ್ಸ್ಗೆ ಎಷ್ಟು ಬರುತ್ತೆ ಪೀಸಸ್ಸು? 8 पीस. 8 ಪೀಸ್ ಆತಾ? ಎಷ್ಟು ಇಂಚದದು? 10 by 10. 10 by 10 ಬರುತ್ತಾ? ಓಕೆ. बॉर्डर है 10 by 5. 10 by 5ದು. ಓಕೆ ಓಕೆ. ಸೊ 16 पीस one box. ಅದು 16 ಬರುತ್ತೆ 10 by 5ಗೆ. हाँ बॉर्डर. ಇದೆಷ್ಟು ನೀವು ಮಾಡ್ತಾ ಇರೋದೀಗ? ಇದು 10 by 10. 10 by 10. ಕಿತ್ನಾ ಪೀಸ್? 8 पीस. ಓಕೆ ನೋಡಿ. ಸೊ ಈ ಥರ ಪ್ಯಾಕ್ ಮಾಡಿ ಅವರು ಹೇಳ್ತಾ ಇದ್ದಾರೆ 8 ಪೀಸಸ್ ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಕೂಡ ಯಾವುದೇ ಸ್ಟೆಪ್ಪಲ್ಲಿ ನಿಮಗೆ ಪ್ಯಾಕಿಂಗ್ ಹಾಕ್ತಾಯಿದ್ರು ಅದೆಲ್ಲ ಕಂಪ್ಲೀಟಾಗಿ ಚೆಕ್ ಮಾಡಿ, ಫ್ರಂಟು ಬ್ಯಾಕು ಚೆಕ್ ಮಾಡಿ ಅದನ್ನ ಯಾವ ಥರ ಇಡಬೇಕು ನೀಟಾಗಿ, ಸ್ಕ್ರ್ಯಾಚ್ ಆಗ್ದಂಗೆ ಫ್ರಂಟನ್ನು ಇಲ್ಲಿ ಜೋಡಿಸಿ ಬ್ಯಾಕಲ್ಲಿ ಇಟ್ಟು ಕ್ಲೀನಾಗಿ ಈ ಪ್ರಾಡಕ್ಟ್ಸ್ ನೀವೇನು ಐಟಮ್ಸ್ನ ಆರ್ಡರ್ಸ್ನ ಪ್ಲೇಸ್ ಮಾಡಿರ್ತೀರ ನಿಮ್ಮ ಮನೆಗೆ ಡೆಲಿವರಿ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಒಂದೊಂದು ಕೆಲಸಕ್ಕೂ ಕೂಡ ಒಬ್ಬೊಬ್ರದ್ದು ಟೀಮ್ ಇದೆ, ಅವರ ಟೀಮ್ ವರ್ಕ್ ಇರುತ್ತೆ ಈ ಟೈಲ್ಸ್ ನಿಮ್ಮ ಮನೆವರೆಗೂ ಬಂದು ಡೆಲಿವರಿ ಆಗೋದಕ್ಕೆ. ಸೊ ತುಮ್ ಕ್ಯಾ ಕರ್ತಾ है इधर? मैडम वहाँ से आता है टाइल ऐसे आता है, हम इधर अनलोड करते हैं, उसके बाद में बॉक्स पैक करके हम गाड़ी में ऐसे करके डालने के लिए लोडिंग ಮಾಡ್ತೀರಾ? किधर किधर लोकेशंस में बेचता है? हम बेंगलोर में और हैदराबाद और बम्बई ओ पूना में, पुणे में ಎಲ್ಲ बेंगलोर लोकल में ही जाता है. ಓ ಸೂಪರ್. ಸೊ ಬೆಂಗಳೂರು ಲೋಕಲಲ್ಲಿ ಮಾತ್ರ ಅಲ್ಲ, ಔಟ್ ಆಫ್ ಬೆಂಗಳೂರು, ಕರ್ನಾಟಕ, ಪುಣೆ, ಮೈಸೂರು, ಧಾರವಾಡ, ಮಂಗಳೂರು ಎಲ್ಲ ಕಡೆನೂ ಕಳಿಸ್ಕೊಡ್ತಾ ಇದ್ದಾರೆ. ಸೊ ನೋಡಿ ಈ ಥರ ನಿಮಗೆ ಸೇಫಾಗಿ ಪ್ಯಾಕೇಜಿಂಗ್ ಮಾಡಿ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಮಾಡಿಬಿಡ್ತೀರಾ ನೀವು. ಸೊ ಟೈಲ್ಸ್ ಯಾವುದೇ ತರಹ ಟೀಮ್ ವರ್ಕಲ್ಲೂ ನಿಮಗೆ ಎಲ್ಲೂ ಬ್ರೇಕ್ ಆಗಿರಲ್ಲ, ಯಾವುದೇ ರಿಜೆಕ್ಟೆಡ್ ಪೀಸ್ ಇದ್ದರೂ ಎಲ್ಲ ಚೆಕ್ ಮಾಡಿ ನಿಮಗೆ ಕ್ಲಿಯರ್ ಆಗಿರೋ ಟೈಲ್ಸ್ನೇ ನಿಮಗೆ ಲೋಡ್ ಮಾಡಿಕೊಡ್ತಾರೆ. ಸೊ ನೀವೇ ಸ್ವತಃ ಬರಬೇಕು ಅಂತ ಏನಿಲ್ಲ, ಆನ್ಲೈನ್ ಡೆಲಿವರಿ ಥ್ರೂ ವಿಡಿಯೋ ಕಾಲ್ ಕೂಡ ನೀವು ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಸೊ ಸರ್ ಈಗ ನೆಕ್ಸ್ಟ್ ಕ್ವೆಶ್ಚನ್ನು, ತುಂಬ ಜನಕ್ಕೆ ಈ ಥರ ಐಟಮ್ಸ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರಲ್ಲೇ ಇರಲ್ಲ, ಔಟ್ ಆಫ್ ಬ್ಯಾಂಗ್ಳೂರು, ಔಟ್ ಆಫ್ ಕರ್ನಾಟಕ ಎಲ್ಲ ಇರ್ತಾರೆ. ಸೊ ಅವ್ರೇನಾದರೂ ಆನ್ಲೈನಲ್ಲಿ ಆರ್ಡರ್ ಪ್ಲೇಸ್ ಮಾಡ್ತಿದ್ರೆ ಅವು ಸೇಫ್ಲಿ ಯು ಡೆಲಿವರ್ ದ ಪ್ರಾಡಕ್ಟ್ಸ್ ಅವರಿಗೆ? ನಾರ್ಮಲಿ ನಾವು ಟ್ರಾನ್ಸ್ಪೋರ್ಟರ್ ಮೆಟೀರಿಯಲ್ ಕಳಿಸೋದಿಲ್ಲ, ಇಂಡಿವಿಜುವಲ್ ಟ್ರಕ್ ಅಲ್ಲಿ ಕಳಿಸ್ತಾ ಇದ್ದೀವಿ. ಓಕೆ. ಯಾಕಂದ್ರೆ ಅಟ್ಲೀಸ್ಟ್ ಒಂದು 500 ಸ್ಕ್ವೇರ್ ಫೀಟ್ ಕೊಟ್ಟಿದ್ರಂತ ಒಂದು ಗಾಡಿಗೆ ಬಂದ್ಬಿಡುತ್ತೆ 1 ಟನ್ ವೆಹಿಕಲ್ಗೆ. ಓಕೆ. ಸೊ ಇಂಡಿವಿಜುವಲ್ ಇಲ್ಲಿ ಲೋಡ್ ಮಾಡಿ ಅಲ್ಲಿ ಸೈಡಲ್ಲಿ ಅನ್ಲೋಡ್ ಮಾಡ್ತಾರೆ. ಪ್ಲಸ್ ಔಟ್ ಸ್ಟೇಷನ್ಸ್ ಎಲ್ಲ ಮೆಟೀರಿಯಲ್ ನಾವು ಟ್ರಾನ್ಸಿಟ್ ಇನ್ಶೂರೆನ್ಸ್ ಮೆಜರ್ಸ್ ತಗೊಂಡಿರ್ತಾರೆ ಡೆಲಿವರಿ ಆಗೋದಕ್ಕೆ. ಹೌದು ಟ್ರಾನ್ಸಿಟ್ ಇನ್ಶೂರೆನ್ಸ್ ತಗೊಳ್ತಾ ಇದೀವಿ. ಸೊ ಏನು ಪ್ರಾಬ್ಲಮ್ ಇಲ್ಲ. ಹೌದು. ಸೊ ಸೇಫ್ಟಿ ಆಗಿ ರೀಚ್ ಆಗುತ್ತೆ. ಹೌದು. ಸೊ ಇವ್ರು ಯಾವುದೇ ತರಹದ ನೀವು ಮೆಟೀರಿಯಲ್ಸ್ ತೊಗೊತಾ ಇದ್ರು ಇಲ್ಲಿ ಟೈಲ್ಸು ಟ್ರಾನ್ಸ್ಪೋರ್ಟ್ ಮೆಷರ್ಸ್ನ ತೊಗೊಂಡಿರ್ತಾರೆ ಆ್ಯಂಡ್ ಸೇಫ್ಟಿ ರೀಚ್ ಆಗುತ್ತೆ ಅಲ್ವಾ ಸರ್? ನೀವು 500 ತೊಗೊತೀರಾ, 1000 ತೊಗೊತೀರಾ, ಅದ್ರಲ್ಲಿ ಒಂದು ಡ್ಯಾಮೇಜ್ ಆಗೋದಿಲ್ಲ. ಸೊ ದಟ್ ಈಸ್ ಅ ಅಶ್ಯೂರೆನ್ಸ್ ಇಲ್ಲಿ ನಿಮಗೆ.
ಸೊ ಇಟ್ಸ್ ನಾಟ್ ಲೈಕ್ ನೀವು ಬ್ಯಾಂಗ್ಳೂರಲ್ಲೇ ಇರಬೇಕು ಬಂದು ನೋಡಬೇಕು ಅಂತ. ಬ್ಯಾಂಗ್ಳೂರಲ್ಲಿ ಇರೋರ್ಗಂತೂ ಸುವರ್ಣ ಅವಕಾಶ. ಬಂದಿಲ್ಲಿ ಎಷ್ಟೆಲ್ಲ ಆಪ್ಷನ್ಸ್ ಇದೆ ನೀವು ನೋಡ್ಬೋದು. ಅಟ್ ದ ಸೇಮ್ ಟೈಮ್ ವಿಡಿಯೋ ಕಾಲಲ್ಲಿ ಯಾರು ಮಾಡ್ತಾ ಇದ್ರೆ ಅಷ್ಟೇ ಅವರು ಅದನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಪಿನ್ ಟು ಪಿನ್ ನಿಮಗೆ ತೋರಿಸಿ ಸೆಲೆಕ್ಷನ್ ಆಗೋವರೆಗೂ ಹೆಲ್ಪ್ ಮಾಡ್ತಾರೆ. ಸೊ ಅದು ಒಂದು ರಿಗಾರ್ಡ್ಸ್, ನೀವೇನಾದರೂ ಯಾವುದೇ ಐಟಮ್ಸ್ನ ಡೆಲಿವರಿ ತೊಗೊತಾ ಇದ್ರೆ ಎಷ್ಟು ಸೇಫಾಗಿ ಡೆಲಿವರ್ ಆಗುತ್ತೆ ಅನ್ನೋದು. ಮೇಂಟೆನೆನ್ಸ್ ಹೇಗೆ ಸರ್ ಈ ಐಟಮ್ಸ್? ಈ ಟೈಲ್ಸ್ ಬಂದು ಮೇಂಟೆನೆನ್ಸ್ ಏನೂ ಇಲ್ಲ, ನಾರ್ಮಲ್ ಮಾಪಿಂಗ್ ಅಷ್ಟೇ ರೆಗ್ಯುಲರ್ ಮೇಂಟೆನೆನ್ಸ್. ಅಷ್ಟೇ, ಅದಕ್ಕೆ ಹಿಂಗೆ ಡೈಲಿ ಮಾಪ್ ಮಾಡೋದು, ಮನೆ ಒರೆಸೋದು. ಅಷ್ಟೇ. ಸೂಪರ್ ಕೂಲ್. ನೀವು ಇದಕ್ಕೇನು ಮೇಂಟೆನೆನ್ಸ್ ಅಂತಾನೆ ಇಲ್ಲ, ಮನೆ ಒರೆಸೋದು ಗುಡ್ಸೋದು ಎಲ್ಲ ಮಾಡ್ತಾರೆ ಟು ಕೀಪ್ ದ ಹೋಮ್ ಕ್ಲೀನ್. ಅಷ್ಟೇ ಮೇಂಟೆನೆನ್ಸ್ ನಿಮ್ಗೆ ಇದ್ರಲ್ಲಿ ಏನು ಇಲ್ಲ. ಇನ್ನು ಡೆಲಿವರಿ ಕೂಡ ಎಲ್ಲ ನಿಮ್ಗೆ ಕರೆಕ್ಟ್ ಟೈಮ್ಗೆ ನಿಮ್ಮ ಪ್ಲೇಸ್ಗೆ ಡೆಲಿವರಿ ಮಾಡ್ಕೊಡ್ತೀವಿ. ಟೈಲ್ಸ್ ಬಗ್ಗೆ ತಿಳಿಸ್ಕೊಟ್ವಿ, ಹೇಗಿರುತ್ತೆ, ಹೆಂಗ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ, ಡಿಫ್ರೆನ್ಸ್ ಏನು ಎಲ್ಲಾನು ತಿಳಿಸ್ಕೊಟ್ಟಿದ್ದೀವಿ. ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ಬೋದು ಜನ ಇದನ್ನ ತಗೊಂಡ್ರೆ? ಬಂದು ರೆಸಿಡೆನ್ಷಿಯಲ್ ಯೂಸ್ ಮಾಡಬಹುದು, ಕಮರ್ಷಿಯಲ್ ಪ್ಲೇಸಸ್ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಹೋಟೆಲ್ಸ್ ಅಲ್ಲಿ ಯೂಸ್ ಮಾಡಬಹುದು, ಕಾಟೇಜಸ್, ರೆಸಾರ್ಟ್ಸ್, ಓಕೆ, ಹೈ ಎಂಡ್ ರಿಟೇಲ್ ಸ್ಟೋರ್ಸ್, ಹೌದು, ಓಕೆ, ಪಾರ್ಲರ್ಸ್ ಅಲ್ಲಿ ಯೂಸ್ ಮಾಡಬಹುದು, ಕಾರ್ಪೊರೇಟ್ ಆಫೀಸಸ್ ಅಲ್ಲಿ ಯೂಸ್ ಮಾಡಬಹುದು. ಹೌದು, ಇದು ಸ್ಟ್ಯಾಂಡ್ ಅಲೋನ್ ಅಥವಾ ಡಿಟೈಲ್ಸ್ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಮಾರ್ಬಲ್ ಜೊತೆನೂ ಯೂಸ್ ಮಾಡಬಹುದು, ವುಡನ್ ಫ್ಲೋರಿಂಗ್ ಜೊತೆನೂ ಯೂಸ್ ಮಾಡಬಹುದು. ಇದಕ್ಕೆ ಲಿಮಿಟ್ಲೆಸ್ ರೀ. ಓಕೆ, ಎವ್ರಿವೇರ್ ಯೂಸ್ ಮಾಡಬಹುದು. ಟೈಲ್ಸ್ ಮಾರ್ಬಲ್ಸ್ ಎಲ್ಲ ಹಾಕ್ತಿರಾ, ಎಲ್ಲಾ ಕಡೆ ಯೂಸ್ ಮಾಡಬಹುದು. ಇಟ್ಸ್ ಜಸ್ಟ್ ನಿಮ್ ಯೂನಿಕ್ನೆಸ್ ಬಿಟ್ಟಿದ್ದು, ಹೆಂಗ್ ಡಿಸೈನ್ ಮಾಡ್ಕೊಂತೀರಾ. ಒಂದೇ ಒಂದು ಕಾಷನ್, ಇದು ಬಂದು ಓನ್ಲಿ ಹ್ಯೂಮನ್ ಟ್ರಾಫಿಕ್ ಗೋಸ್ಕರ ಯೂಸ್ ಮಾಡ್ತಾ ಇದೀವಿ. ಪಾರ್ಕಿಂಗ್ ಎಕ್ಸ್ಟರ್ನಲ್ ಲೇ ಮಾಡಿದ್ರಂತ ದಯವಿಟ್ಟು ಪಾರ್ಕಿಂಗ್ ಯೂಸ್ ಮಾಡಬೇಡ. ಅದು ಬಿಟ್ಟು ಎಲ್ಲ ಯೂಸು ಇದು ಬರುತ್ತೆ. ಹೌದು. ನಮಸ್ಕಾರ, ನನ್ನ ಹೆಸರು ಪುನೀತ್ ಉಪಾಧ್ಯಾಯ ಅಂತ. ನಾನು ಮೈಸೂರಿನಿಂದ ಮಾತಾಡುತ್ತಿದ್ದೇನೆ. ನಮ್ಮದು ಇತ್ತೀಚೆಗೆ ಒಂದು ಮನೆ ಕಟ್ಟುವ ಪ್ರಾಜೆಕ್ಟ್ ನಡೀತು. ನಮ್ಮ ತೋಟದ ಮನೆ ಗುಂಡ್ಲುಪೇಟೆ ಹತ್ರ. ಅಲ್ಲಿ ನಾವು ಒಂದು ವಿಭಿನ್ನವಾಗಿ ಹೊಸದಾಗಿ ಏನಾದರೂ ಒಂದು ಪ್ರಯತ್ನ ಮಾಡೋಣ ಅಂತ ಈ ಆತನಗುಡಿ ಟೈಲ್ಸ್ ಅನ್ನೋ ಒಂದು ಪ್ರಾಜೆಕ್ಟಲ್ಲಿ ಹಾಕೋಣ ಅಂತ ಅಂದ್ಕೊಂಡು ನಮ್ಮ ಮನೆಗೆ ಆತನಗುಡಿ ಟೈಲ್ಸ್ ತರಿಸೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಎಲ್ಲಿಂದ ತರಿಸೋದು, ಈ ಒರಿಜಿನಲ್ ಆತನಗುಡಿ ಟೈಲ್ಸ್ ಎಲ್ಲಿಂದ ಸಿಗುತ್ತೆ, ಅದಕ್ಕೆ ಬೇಕಾಗಿರುವಂಥ ಒಂದು ಗೈಡೆನ್ಸು, ಸಪೋರ್ಟ್ ಎಲ್ಲಿಂದ ಬರುತ್ತೆ ಅನ್ನೋ ಒಂದು ಡೌಟ್ ನಮಗಿತ್ತು. ಸೊ ಸುಮಾರು ಕಡೆ ವಿಚಾರಿಸಿದ್ವಿ, ಸುಮಾರು ಕಡೆ ಕೇಳ್ಕೊಂಡ್ವಿ, ನಮ್ಮ ಕಾಂಟ್ರಾಕ್ಟರ್ ಹತ್ರನೂ ಮಾತಾಡಿದ್ವಿ. ಎಲ್ಲ ಮಾತಾಡಿ ವಿಚಾರಿಸಿದ ಮೇಲೆ ಈ ಬೆಂಗಳೂರಿನಲ್ಲಿ ಡ್ಯೂರಿ ಡಿಸೈನ್ಸ್ ಅನ್ನೋ ಒಂದು ಕಂಪ್ನಿ ಇದೆ, ಮಿಸ್ಟರ್ ಸುಂದರ್ ಅನ್ನೋರು ನಡೆಸ್ತಾರೆ. ಅವ್ರ ಹತ್ರ ಒರಿಜಿನಲ್ ಆತನಗುಡಿ ಟೈಲ್ಸ್ ಸಿಗುತ್ತೆ. ತಮಿಳ್ನಾಡಲ್ಲಿ ಮಾಡಿಸಿ ಆ ಹಳೆಯ ಕಾಲದ ಏನೊಂದು ಟೆಕ್ನಾಲಜಿ ಇದೆ ಅದರಿಂದ ಮಾಡಿಸಿ ಇಲ್ಲಿ ತರಿಸಿ ಕ್ವಾಲಿಟಿ ಚೆಕ್ಕೆಲ್ಲ ಮಾಡಿ ಕೊಡ್ತಾರೆ. ಆದ ನಂತರ ಅದನ್ನು ಹಾಕಲಿಕ್ಕೂ ಅವರೆಲ್ಲ ಗೈಡೆನ್ಸು ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ವಿಷಯ ಗೊತ್ತಾಯಿತು. ಸೊ ಹಾಗಾಗಿ ನಾವು ಡ್ಯೂರಿ ಡಿಸೈನ್ಸ್ ಅನ್ನು ಸಂಪರ್ಕಿಸಿ ಅವ್ರ ಹತ್ರ ಮಾತಾಡಿ, ಅವ್ರ ಹತ್ರ ನಾವು ನಮ್ಮ ರಿಕ್ವೈರ್ಮೆಂಟ್ ಎಲ್ಲ ಹೇಳಿದ ಮೇಲೆ ಅವರು ಯಾವ ಥರ ಡಿಸೈನ್ ನಮಗೆ ಬೇಕು ಅದನ್ನೆಲ್ಲ ಆಪ್ಷನ್ಸ್ ಕೊಟ್ಟರು. ತುಂಬ ಡಿಸೈನ್ಸ್ ಇದೆ ಅವ್ರ ಶೋರೂಮಲ್ಲಿ. ಅದೆಲ್ಲ ನೋಡಿ ನಮ್ಮ ಒಂದು ಮನೆಗೆ ಯಾವ ಥರ ಡಿಸೈನ್ಸ್ ಬೇಕು ಅನ್ನೋದು ನಾವು ಸೆಲೆಕ್ಟ್ ಮಾಡಿದ್ವಿ. ಅದಾದಮೇಲೆ ಅವರು ನಮಗೆ ಕಂಟಿನ್ಯೂಸ್ ಗೈಡೆನ್ಸ್ ಕೊಟ್ಟರು. ಅದನ್ನೆಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಟ್ರು ನಮಗೆ ಬೇಕಾಗಿದ್ದ ಜಾಗಕ್ಕೆ, ನಮ್ಮ ಗುಂಡ್ಲುಪೇಟೆ ತೋಟದ ಮನೆ ಹತ್ರ. ಅಲ್ಲಿ ಅದನ್ನು ಇಳಿಸಿ ನಾವು ನಮ್ಮ ಟೈಲ್ಸ್ ಹಾಕೋವ್ರನ್ನ ಕರೆದು ಅವ್ರಿಗೆ ಇವರು ವಿಡಿಯೋದಲ್ಲಿ ಎಲ್ಲ ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳಿಕೊಟ್ಟು ಆಮೇಲೆ ಚೆನ್ನಾಗಿ ಮಾಡಿಕೊಟ್ಟು ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ನಡೀತು. ನಮ್ಮ ಮನೆಗೆ ಬಂದವರೆಲ್ಲ ತುಂಬ ಹೊಗಳಿ ಇದನ್ನು ತುಂಬ ಪ್ರೈಸ್ ಮಾಡಿದ್ದಾರೆ. ಈ ಥರ ಒಂದು ಟೈಲ್ಸ್ ನಾವೆಲ್ಲೂ ನೋಡಿಲ್ಲ ಹೆಚ್ಚು, ಈ ಥರ ಒಂದು ಹಾಕಿರೋ ತುಂಬ ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ನಾನು ಹೇಳ್ತೀನಿ, ನಿಮಗೆ ಆತನಗುಡಿ ಟೈಲ್ಸ್ ಅನ್ನೋದು ಒಂದು ಉಪಯೋಗಿಸ್ಬೇಕು ಮನೇಲಿ ಅಂದರೆ ಉಪಯೋಗಿಸಿ, ತುಂಬ ಚೆನ್ನಾಗಿ ಕಾಣುತ್ತೆ. ನಿಮ್ಮೊಂದು ಸಾಂಪ್ರದಾಯಿಕವಾಗಿ ಕಾಣುತ್ತೆ ಮನೆ. ಅದನ್ನು ಡ್ಯೂರಿ ಡಿಸೈನ್ಸ್ ಹತ್ರ ತರಿಸಿ, ಒರಿಜಿನಲ್ ಆಗಿರುತ್ತೆ. ಅವ್ರು ತುಂಬ ಗೈಡೆನ್ಸ್ ಚೆನ್ನಾಗಿ ಮಾಡ್ತಾರೆ, ಸುಂದರ್ ಮತ್ತು ಟೀಮ್ ಅವರು. ಆ್ಯಂಡ್ ನಿಮ್ಮ ಪ್ರಾಜೆಕ್ಟ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಧನ್ಯವಾದಗಳು. ಯಾರಿಗೆಲ್ಲ ಈ ಟೈಲ್ಸ್ ಬಗ್ಗೆ ಗೊತ್ತಿರಲ್ಲ ಅವ್ರಿಗೆಲ್ಲ ನಾವು ಈಗ ಡೀಟೇಲ್ಸ್ ಕೂಡ ಶೇರ್ ಮಾಡಿರ್ತೀವಿ. ನಿಮ್ಗೊಂದು ಐಡಿಯಾ ಬಂದಿರುತ್ತೆ, ನಾಲೆಜ್ ಬಂದಿರುತ್ತೆ ಅಂತ ನಾನು ಡೆಫಿನೆಟ್ಲಿ ಫೀಲ್ ಮಾಡ್ತಾ ಇದ್ದೀನಿ. ಲಾಸ್ಟ್ಲಿ ಸರ್, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ದ ಲಾಸ್ಟ್ 4-5 ಇಯರ್ಸ್ ನಮ್ಮ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಪ್ರಾಪರ್ ಇನ್ಕ್ರೀಸ್ ಮಾಡಿ ಒಂದು ಕನ್ಸಿಸ್ಟೆನ್ಸ್ ತಗೊಂಡು ಬಂದಿದ್ದೀವಿ. ಸೊ ಈಗ ಈ ವರ್ಷ ಎಕ್ಸ್ಪೋರ್ಟ್ಸ್ ಪ್ಲಾನ್ ಮಾಡ್ತಾ ಇದ್ದೀವಿ. ಓ ಸೂಪರ್, ಎಕ್ಸ್ಪೋರ್ಟ್ಸ್ಗೂ ಬರ್ತಾ ಇದ್ದೀರಾ ಈಗ? ಓಕೆ. ಸೊ ಯಾಕೆಂದರೆ ನಮ್ಮ ದೇಶದಿಂದ ಈ ಹ್ಯಾಂಡ್ ಕ್ರಾಫ್ಟಿಂಗ್ ಪ್ರಾಡಕ್ಟ್ಸ್ ಆಚೆಗೆ ಹೋಗಬೇಕು. ಖಂಡಿತ. ಓಕೆ. ಸೊ ಆಲ್ರೆಡಿ ಬೈ ಗಾಡ್ಸ್ ಗ್ರೇಸ್ 2-3 ಕಂಟ್ರಿನ ಎಂಕ್ವೈರಿ ಬಂದಿದೆ. ಈಗ ಮಾತಾಡ್ತಾ ಇದ್ದೀವಿ, ಮತ್ತು ತುಂಬ ಇನಿಷಿಯಲ್ ಸ್ಟೇಜಸ್ಸೇ ಇರ್ತಾ ಇದ್ದೀವಿ ನಾವು.
ಈಗ ಎಕ್ಸ್ಪೋಸ್ ಎಲ್ಲ ನೀವು ಭಾಗವಹಿಸ್ಬೇಕಂದ್ರೆ ಕೂಡ ನಿಮ್ ಕ್ವಾಲಿಟಿ ಆಫ್ ದ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಿರ್ಬೇಕು. ಹೌದು ಸ್ಟ್ಯಾಂಡರ್ಡ್ಸ್ ಹೌದು ಆ ರೀತಿಯಲ್ಲಿ ಬಂದಿದೆ, ನಮ್ಗೆ ಕಾನ್ಫಿಡೆನ್ಸ್ ಬಂದಿದೆ ಈಗ. ಅದಕ್ಕೋಸ್ಕರ ಈ ವರ್ಷ ಈಗ ಪರ್ಫಾರ್ಮ್ target ಮಾಡ್ತಾ ಮಾಡ್ತಿದ್ದಾರೆ ಇದ್ದೀವಿ. ನೆಕ್ಸ್ಟ್. ಸೊ ಡೆಫಿನೆಟ್ಲಿ ಈ ತರ ಪ್ರಾಡಕ್ಟ್ಸ್ ನ ಹೇಳ್ಬೇಕು ಅಂದ್ರೆ ಇವಾಗ ನಾರ್ಮಲ್ ಸ್ಯಾರಿ ಉಟ್ಕೊಳ್ಳೋದು ಒಂದಲ್ಲ, ಸಿಲ್ಕ್ ಸ್ಯಾರಿ ಉಟ್ಕೊಳ್ಳೋದು ಒಂದೇ ಅಲ್ಲ. ಹೌದು, ಆ ರೀತಿಯಲ್ಲಿ ಡಿಫ್ರೆನ್ಸ್ ಅನ್ನೋದು ಇದೆ. ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇವಾಗ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸು ಕ್ರೇಪ್ ಮೈಸೂರು ಸ್ಯಾರೀಸ್ಗೆ ಎಷ್ಟು ಡಿಫ್ರೆನ್ಸ್ ಇದೆಯೋ, ನಾರ್ಮಲ್ ಟೈಲ್ಸ್ ಯೂಸ್ ಮಾಡೋದಕ್ಕೂ ಈ ಟೈಲ್ಸ್ ನ ಯೂಸ್ ಮಾಡೋದಕ್ಕೂ ಅಷ್ಟೇ ಡಿಫ್ರೆನ್ಸ್ ಇದೆ. ಪರ್ಫೆಕ್ಟ್ ಸೊ ಪರ್ಫೆಕ್ಟ್ ಯಾ ಡೆಫಿನೆಟ್ಲಿ. ಸೊ ಖಂಡಿತ ಹೆಣ್ಮಕ್ಳು ಮೇನ್ಲಿ, ಗಂಡಸರೇನು ಇವಾಗ ಮನೇಲಿ ಇರ್ತಾರೆ, ರಾತ್ರಿವರೆಗೂ ಮನೆಗೆ ಬರೋದಿಲ್ಲ, ಅವ್ರಿಗೆ ಮನೆಗೆ ರಿಲೇಟೇ ಇಲ್ವೇನೋ ಅನ್ನೋ ಥರ ಇರ್ತಾರೆ. ಬಟ್ ಹೆಣ್ಮಕ್ಳು ನೀವು ಮನೇಲಿ ಇರ್ತೀರ, ಖಂಡಿತ ನಿಮ್ಗೆ ಯಾವ ಥರ ಬೇಕು ಬನ್ನಿ ಇಲ್ಲಿ ಹಾಪ್ಟ್ ಮಾಡಿಸ್ಕೊಂಡು ಖಂಡಿತ ಇವ್ರ ಹತ್ರ ಒಂದ್ಸರಿ ಸರ್ವಿಸ್ ತಗೊಳ್ಳಿ. ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಎಲ್ಲ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಸರ್, ನಾನು ಇಷ್ಟೊತ್ತು ನೋಡಿದೆ, ಜೆನ್ಯೂನ್ಲಿ ನಾನೀಗ ಮನೆ ಕಟ್ಟಿಸ್ತಾ ಇದ್ದೀನಿ, ಈ ಥರದ್ದು ಯೂಸ್ ಮಾಡೋಣ ಅಂತ ನನಗೆ ಫೀಲ್ ಬಂದ್ಬಿಡ್ತು. ಸೊ ನೈಸ್. ಓಕೆ, ಥ್ಯಾಂಕ್ ಯು. ಒನ್ಸ್ ನಾನು ವಿಸಿಟ್ ಮಾಡಿದೆ, ಬಿಕಾಸ್ ನೀವೆಲ್ಲ ಏನು ತೋರಿಸ್ತಾ ಇದ್ದೀರಾ, ಇಟ್ಸ್ ಜೆನ್ಯೂನ್ಲಿ ಹ್ಯಾಂಡ್ ಕ್ರಾಫ್ಟ್ ಮಾಡಿರೋದಕ್ಕೆ ಎಷ್ಟು ಬೆಲೆ ಇರುತ್ತೆ, ಪೇಂಟಿಂಗ್ಸ್ಗಾಗಲಿ ಟೈಲ್ಸ್ಗಾಗಲಿ. ಸೊ ಪೇಂಟಿಂಗ್ಸ್ಗೆಲ್ಲ ಹ್ಯಾಂಡ್ ಕ್ರಾಫ್ಟೆಡ್ಗೆ ಎಷ್ಟು ಬೆಲೆ ಇರುತ್ತೆ, ಪ್ರಿಂಟೆಡ್ಗೆ ಎಷ್ಟು ಕಮ್ಮಿ ಬೆಲೆ ಇರುತ್ತೆ. ಸೇಮ್ ಇಲ್ಲಿ ಟೈಲ್ಸಲ್ಲಿ ಕೂಡ ಅಪ್ಲಿಕೇಬಲ್ ಆಗಿದೆ. ರೇರ್ ಕಲೆಕ್ಷನ್ಸ್ ಇದು, ಎಲ್ಲರ ಮನೇಲೂ ನಿಮಗೆ ನೋಡೋಕ್ಕೆ ಸಿಗೋದಿಲ್ಲ. ಸೊ ನೀವೇನಾದರೂ ಯೂನಿಕ್ ಆಗಿ ಮನೆ ಕಟ್ಟಿಸ್ಬೇಕು ಆ್ಯಂಡ್ ರೀಸನಬಲ್ ಪ್ರೈಸಲ್ಲೇ ಇದೆ. ಸೊ ನೀವು ಬನ್ನಿ, ಇವ್ರನ್ನೊಂದ್ಸರಿ ಕಾಂಟ್ಯಾಕ್ಟ್ ಮಾಡಿ, ಅಥವಾ ವಿನೋದ್ ಅವ್ರು ಕೂಡ ಇರ್ತಾರೆ, ಮಾತಾಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ಆ್ಯಂಡ್ ಪ್ಲೇಸ್ಗೆ ವಿಸಿಟ್ ಮಾಡಿ, ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ವೆರಿ ಮಚ್. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ ಯು.